ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾವಿವತ್ತು ವೃಷಭ ರಾಶಿ 2025ನೇ ಇಯರು ಹೆಂಗಿರುತ್ತೆ ಅಂತ ನೋಡೋಣ. ಸೊ ನಾನಿಲ್ಲಿ 12 ಕಾರ್ಡ್ಸ್ನ ತೆಗಿತೀನಿ ಫ್ರೆಂಡ್ಸ್. ಎವ್ರಿ ಮಂತ್ಗೆ ಒನ್ ಕಾರ್ಡ್ ಅಂತ. ಸೊ 12 ಮಂತ್ಸಲ್ಲಿ ಏನೇನು ಎನರ್ಜೀಸ್ ಇದೆ, ಏನೇನು ಚೇಂಜಸ್ ಆಗ್ಬೋದು ಅನ್ನೋದನ್ನ ನೋಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈ ಕಾರ್ಡು ಜಾನ್ವರಿ ಮಂತ್ಗೆ, ಇದು ಫೆಬ್ರವರಿ, ನೆಕ್ಸ್ಟ್ ಕಾರ್ಡು ಮಾರ್ಚ್, ಏಪ್ರಿಲ್, ಇದು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಆ್ಯಂಡ್ ಡಿಸೆಂಬರ್. ಸೊ ಫ್ರೆಂಡ್ಸ್, ಇಲ್ಲಿ 12 ಮಂತ್ಸ್ಗೆ 12 ಕಾರ್ಡ್ಸ್ನ ತೆಗೆದಿದ್ದೀನಿ. ಇನ್ನೊಂದು ಕಾರ್ಡ್ನ ತೆಗಿತೀನಿ. ಸೊ ಅದು ಓವರಾಲ್ ಎನರ್ಜಿ, ಓವರಾಲ್ ಇಯರ್ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದು ಕಾರ್ಡ್ನ ತೆಗಿತೀನಿ. ಇದನ್ನ ಲಾಸ್ಟಲ್ಲಿ ನೋಡೋಣ ಫ್ರೆಂಡ್ಸ್. ಸೊ ಈ ಕಾರ್ಡ್ ಇಲ್ಲಿ ಇಟ್ಟಿರ್ತೀನಿ. ಇದು ಜುಲೈ ಮಂತ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಆ್ಯಂಡ್ ಡಿಸೆಂಬರ್. ಸೊ ಒಂದೊಂದು ಕಾರ್ಡು ಒಂದೊಂದು ಮಂತ್ನ ರೆಪ್ರೆಸೆಂಟ್ ಮಾಡುತ್ತೆ ಫ್ರೆಂಡ್ಸ್. ಸೊ ಎವ್ರಿ ಮಂತ್ ಹೆಂಗಿರುತ್ತೆ ಈ ಓವರಾಲ್ ಇಯರಲ್ಲಿ ಅಂತ ನೋಡೋಣ. ಸೊ ಫಸ್ಟ್ ಕಾರ್ಡ್ ಬಿಟ್ಟು ಫಸ್ಟ್ ಮಂತು ಜಾನ್ವರಿ ಮೆಸೇಜಸ್ ಏನಂತ ನೋಡೋಣ ಫ್ರೆಂಡ್ಸ್. ಸೊ ಫಸ್ಟ್ ಕಾರ್ಡ್ ಬಂದುಬಿಟ್ಟು 9 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. So it is a card of abundance, prosperity and wealth gained through the hard work, self-discipline and control and self-reliance. You have worked very hard to create the success and status you are experiencing now. Is the time to enjoy it. ಸೊ ಈ ಕಾರ್ಡ್ ಏನು ಹೇಳುತ್ತಂತೆ ಫ್ರೆಂಡ್ಸ್, 9 ಆಫ್ ಪೆಂಟಕಲ್ ಕಾರ್ಡ್ ಬಂದುಬಿಟ್ಟು, ಸೊ ಇಲ್ಲಿವರೆಗೂ ನೀವೇನು ಹಾರ್ಡ್ ವರ್ಕ್ ಹಾಕಿದ್ದೀರಾ, ಏನು ಸೆಲ್ಫ್ ಎಫರ್ಟ್ ಹಾಕಿದ್ದೀರಾ, ಸೊ ಅದೆಲ್ಲದಕ್ಕೂ ಒಂದು ಸಕ್ಸಸ್ ಸಿಗುವಂಥ ಟೈಮ್ ಬರ್ತಿದೆ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ಮೇ ಬಿ ನೀವು ಲಾಸ್ಟ್ ಇಯರು ಇಲ್ಲಾಂದರೆ ಜಾನ್ವರಿ ಮಂತಲ್ಲೇ ಏನಾದರೂ ತುಂಬ ಹಾರ್ಡ್ ವರ್ಕ್ ಮಾಡಿದರೆ, ಸೊ ರಿವಾರ್ಡ್ಸ್ ಬರೋ ಟೈಮ್ ಜಾನ್ವರಿ ಮಂತ್ ಅಂತ ಹೇಳ್ತಿದೆ ಫ್ರೆಂಡ್ಸ್ ಈ ಕಾರ್ಡು. ಸೊ ಇಲ್ಲಿ ನೀವು ಮೇ ಬಿ ಎಂಜಾಯ್ಮೆಂಟ್ ಮೂಡಲ್ಲಿರ್ಬೋದು. ಇಷ್ಟು ದಿನ ಮೇ ಬಿ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿರ್ಬೋದು, ತುಂಬಾ ಆಫೀಸ್ ವರ್ಕಲ್ಲಿ ಸ್ಟ್ರೆಸ್ ಆಗಿರ್ಬೋದು. ಸೊ ಜಾನ್ವರಿ ಮಂತಲ್ಲಿ ನೀವು ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಫ್ರೀ ಟೈಮ್ ಸಿಗುತ್ತೆ ಅಂತ ಹೇಳ್ತಿದೆ ಫ್ರೆಂಡ್ಸ್. ಆ್ಯಂಡ್ ಆಲ್ಸೋ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿದರೆ ಸೊ ಹಾರ್ಡ್ ವರ್ಕ್ಗೆ ರಿವಾರ್ಡ್ ಬರ್ತಿದೆ, ಸಕ್ಸಸ್ ಅಂತ ಹೇಳ್ತಿದೆ ಫ್ರೆಂಡ್ಸ್ ಜಾನ್ವರಿ ಮಂತು. ನೆಕ್ಸ್ಟ್ ಫೆಬ್ರವರಿ ಮಂತ್. ಸೊ ಫೆಬ್ರವರಿ ಮಂತ್ಗೆ ಹೈರಫೆಂಟ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಹೈರಫೆಂಟ್ ಬಂದುಬಿಟ್ಟು ಮೇಜರ್ ಅರ್ಕನ. ಸೊ ಮೇಜರ್ ಅರ್ಕನ ಕಾರ್ಡ್ಸ್ ಬಂದಾಗ ಸೊ ಮೇಜರ್ ಶಿಫ್ಟ್ಸು, ಮೇಜರ್ ಚೇಂಜಸ್ ಅಂತ ಅರ್ಥ ಫ್ರೆಂಡ್ಸ್. ಸೊ ಹೈರಫೆಂಟ್ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ಎ ಕೌನ್ಸಿಲರ್ ಆರ್ ಅ ಮೆಂಟರ್ ಹೂ ವಿಲ್ ಪ್ರೊವೈಡ್ ಯು ವಿತ್ ವಿಸ್ಡಮ್ ಆ್ಯಂಡ್ ಗೈಡೆನ್ಸ್ ಟು ಫೈಂಡ್ ಅ ಪರ್ಫೆಕ್ಟ್ ಸೊಲ್ಯೂಷನ್ ಟು ಯುವರ್ ಪ್ರಾಬ್ಲಮ್. ಇಟ್ ಮೇ ಬಿ ಸ್ಪಿರಿಚುವಲ್ ಆರ್ ರಿಲಿಜಿಯಸ್ ಅಡ್ವೈಸರ್ ಸಚ್ ಆಸ್ ಅ ಪ್ರೀಸ್ಟ್ ಅಂತ ಹೇಳ್ತಿದೆ. ಸೊ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ ಫ್ರೆಂಡ್ಸ್, ಸ್ಪಿರಿಚುವಲ್ ವಿಸ್ಡಮ್, ರಿಲಿಜಿಯಸ್ ಬಿಲೀಫ್ಸ್ ಆ್ಯಂಡ್ ಟ್ರೆಡಿಷನ್. ಸೊ ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ ಫ್ರೆಂಡ್ಸ್, ನೀವು ಇಲ್ಲಿವರೆಗೂ ಏನಾದರೂ ಪ್ಲ್ಯಾನ್ ಮಾಡಿರ್ಬೋದು, ಮತ್ತು ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರ್ಬೋದು. ನಿಮ್ಗೆ ಯಾರೂ ಅಡ್ವೈಸ್ ಮಾಡೋರಿಲ್ಲ, ಹೆಲ್ಪ್ ಮಾಡೋರಿಲ್ಲ, ಸಪೋರ್ಟ್ ಮಾಡೋರಿಲ್ಲ, ಗೈಡ್ ಮಾಡೋರಿಲ್ಲ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಸೊ ಈ ಫೆಬ್ರವರಿ ಮಂತಲ್ಲಿ ನಿಮ್ಗೆ ಯಾರಾದರೂ ನೀವು ಮಾಡ್ತಿರೋ ಪ್ಲ್ಯಾನ್ ಇಲ್ಲ,
ನೀವು ಮಾಡ್ತಿರೋ ಕೆಲಸದಲ್ಲಿ ಸಪೋರ್ಟ್ ಮಾಡೋರು, ನಿಮ್ಮನ್ನ ಎಂಕರೇಜ್ ಮಾಡೋರು ಸಿಗ್ಬೋದು ಫ್ರೆಂಡ್ಸ್. ಅಂದರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು, ಇನ್ವೆಸ್ಟರ್ಸ್ ಕೂಡ ಸಿಗ್ಬೋದು. ಸೊ ಇಲ್ಲಿ ಅಡ್ವೈಸಸ್ ಬರ್ತಿದೆ ಅಂತ ಹೇಳ್ತಿದೆ ಫ್ರೆಂಡ್ಸ್ ಈ ಕಾರ್ಡು. ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತಿಲ್ದಿರೋ ನಾಲೆಜು ಬೇರೆ ಯಾರಾದರೂ ನಿಮ್ಮನ್ನ ಗೈಡ್ ಮಾಡಿ ಅಡ್ವೈಸ್ ಮಾಡ್ಬೋದು. ಸೊ ಇದು ಕಾರ್ಡ್ ಆಫ್ ಅಡ್ವೈಸ್ ಅಂತ ಫ್ರೆಂಡ್ಸ್. ಸೊ ಇದರಿಂದ ನಿಮಗೆ ನಿಮ್ಮ ಪ್ರಾಬ್ಲಮ್ಸ್ಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸೊ ಫಾರ್ ದ ಮಂತ್ ಆಫ್ ಫೆಬ್ರವರಿ ನೀವು ಯಾರಾದರೂ ಅಡ್ವೈಸರ್ಸ್ ಗೈಡ್ಸ್ನ ಮೀಟ್ ಇಲ್ಲ ನೀವೇ ಯಾರಾದರೂ ಕನ್ಸಲ್ಟೇಷನ್ ತೊಗೊಬೋದು. ಇಲ್ಲಾಂದರೆ ನಿಮ್ಗೆ ಬೇಕಾಗಿರೋ ಹೆಲ್ಪು ನಿಮ್ಮ ಕೊಲೀಗ್ಸ್, ನಿಮ್ಮ ಫ್ರೆಂಡ್ಸಿಂದ ಬರ್ಬೋದು ಫ್ರೆಂಡ್ಸ್. ಸೊ ಫಾರ್ ದ ಮಂತ್ ಆಫ್ ಮಾರ್ಚ್ ಅಗೇನ್ ಇನ್ನೊಂದು ಮೇಜರ್ ಆರ್ಕನ ಬಂದಿದೆ ಫ್ರೆಂಡ್ಸ್. ಸೊ ಚಾರಿಯಟ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಚಾರಿಯಟ್ ಈಸ್ ನಾಟ್ ವಿತೌಟ್ ಇಟ್ಸ್ ಚಾಲೆಂಜಸ್, ದೇರ್ ಮೇ ಬಿ ಮೆನಿ ಆಬ್ಸ್ಟಕಲ್ಸ್ ಇನ್ ಯುವರ್ ಪಾತ್, but if you stay focused, keep your composure and are confident in your abilities, you will be successful. ಸೊ ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ ಫ್ರೆಂಡ್ಸ್, ನೀವು ಚಾರಿಯಟ್ ಎನರ್ಜಿಯಲ್ಲಿ ಇರ್ಬೋದು. ಚಾರಿಯಟ್ ಎನರ್ಜಿ ಅಂದರೆ ಟೇಕಿಂಗ್ ಆ್ಯಕ್ಷನ್ ಟುವರ್ಡ್ಸ್ ಯುವರ್ ಪ್ಲ್ಯಾನ್ಸ್ ಆ್ಯಂಡ್ ಗೋಲ್ಸ್ ಅಂತ. ಸೊ ನೀವೇನಾದರೂ ತುಂಬಾ ಪ್ಲ್ಯಾನ್ ಮಾಡ್ತಿರ್ಬೋದು, ಮತ್ತು ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂತ ಟ್ರೈ ಮಾಡ್ತಿರ್ಬೋದು. ಆದರೆ ನೀವು ತುಂಬ ಫೋಕಸ್ಡಾಗಿ ಸ್ಟ್ರಾಂಗಾಗಿ ಅದ್ರ ಬಗ್ಗೆ ಎಫರ್ಟ್ ಆಗ್ದಿರ ಇರ್ಬೋದು. ಸೊ ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ನೀವು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿರೋ ಪ್ಲ್ಯಾನ್ಸ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಳ್ಳೆ ಟೈಮ್ ಅಂತ ಹೇಳ್ತಿದೆ ಫ್ರೆಂಡ್ಸ್. ಅಟ್ ದ ಸೇಮ್ ಟೈಮ್ ನೀವು ಇಲ್ಲಿ ಇನ್ನೊಂದು ಮೆಸೇಜ್ ಏನಂದರೆ ಈ ಕಾರ್ಡಿಂದ, ನೀವು ನಿಮ್ಮ ಪ್ಲ್ಯಾನ್ಸ್ನ ಎಕ್ಸಿಕ್ಯೂಟ್ ಮಾಡುವಾಗ ಎಷ್ಟೇ ಚಾಲೆಂಜಸ್ಸು ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಯು ಹ್ಯಾವ್ ಟು ಟ್ರಸ್ಟ್ ಯುವರ್ ಸೆಲ್ಫ್ ಅಂತ ಹೇಳ್ತಿದೆ ಫ್ರೆಂಡ್ಸ್. ಏನೇ ಚಾಲೆಂಜಸ್ ಬಂದರೂ ಅದನ್ನ ಫೇಸ್ ಮಾಡಿಕೊಂಡು ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಅಂತ ಹೇಳ್ತಿದೆ ಫ್ರೆಂಡ್ಸ್. ಆ್ಯಂಡ್ ಆಲ್ಸೋ ಸ್ವಲ್ಪ ಡಿಸಿಪ್ಲಿನ್ಡಾಗಿ ಫೋಕಸ್ ಮಾಡಿ ನಿಮ್ಮ ಗೋಲ್ ಬಗ್ಗೆ ಅಂತ ಹೇಳ್ತಿದೆ ಫ್ರೆಂಡ್ಸ್ ಈ ಕಾರ್ಡು. ನೀವು ಕ್ಯಾನ್ಸರ್ ರಾಶಿಯವರು ಆಗಿರ್ಬೋದು, ಇಲ್ಲಾಂದರೆ ಯಾವುದೇ ವಾಟರ್ ಸೈನ್ಸಲ್ಲಿ ನಿಮ್ಮ ರೈಸಿಂಗ್ ಸೈನು ಇಲ್ಲ ಅಂದರೆ ರಾಶಿ ಇರ್ಬೋದು ಫ್ರೆಂಡ್ಸ್. ಸೊ ಏಪ್ರಿಲ್ ಮಂತ್ಗೆ ಪೇಜ್ ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಪೇಜ್ ಆಫ್ ವಾಂಡ್ಸ್ ಕಾರ್ಡ್ ಅಂದರೆ, ಯು ಆರ್ ಇನ್ಕ್ಲೈನ್ ಟು ಗಿವ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಎ ಗೋ. ಯು ಡು ನಾಟ್ ನೆಸೆಸರಿಲಿ ಹ್ಯಾವ್ ಎ ಸಾಲಿಡ್ ಪ್ಲ್ಯಾನ್ ಇನ್ ಪ್ಲೇಸ್, nor do you really know where you are headed, but you are excited about the possibilities. ಸೊ ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ ಫ್ರೆಂಡ್ಸ್, ನೀವು ಪ್ಲ್ಯಾನ್ ಇರ್ಬೋದು, ಇಲ್ಲ ಪ್ಲ್ಯಾನ್ ಮಾಡಿಲ್ದೇ ಇರ್ಬೋದು, ಬಟ್ ನಿಮ್ಗೇನೋ ಒಂದು ಕ್ಯೂರಿಯಾಸಿಟಿ ಇದೆ, ಎಕ್ಸೈಟ್ಮೆಂಟ್ ಇದೆ, ಏನೋ ಒಂದು ಮಾಡಬೇಕು ಲೈಫಲ್ಲಿ ಅಂತ ಅನಿಸ್ಬೋದು. ಸೊ ಆ ಟೈಮಲ್ಲಿ ನಿಮ್ಗೇನಾದರೂ ತಲೆಯಲ್ಲಿ ಏನೋ ಪ್ಲ್ಯಾನ್ ಇಲ್ಲದೆ ಇರ್ಬೋದು, ಇಲ್ಲಾಂದರೆ ಯಾರು ಅಡ್ವೈಸ್ ಸಜೆಸ್ಟ್ ಮಾಡೋರು ಇಲ್ಲದೆ ಇರ್ಬೋದು. ಆದರೆ ನಿಮ್ಮಲ್ಲಿ ಏನೋ ಒಂದು ಎಕ್ಸೈಟ್ಮೆಂಟ್ ಇರ್ಬೋದು, ನಾನೇನೋ ಮಾಡಬೇಕು ನ್ಯೂ ಇಯರ್ಗೆ, ನಾನು ಈ ಇಯರ್ ಅಟ್ಲೀಸ್ಟ್ ಏನಾದರೂ ಸ್ಟಾರ್ಟ್ ಮಾಡಬೇಕು, ನನ್ನ ಲೈಫಲ್ಲಿ ಪ್ರೋಗ್ರೆಸ್ ಆಗಬೇಕು ಅನ್ನೋ ಥಾಟ್ಸ್ ಬರ್ಬೋದು ಏಪ್ರಿಲ್ ಮಂತಲ್ಲಿ. ಸೊ ಎಕ್ಸೈಟ್ಮೆಂಟಿಂದ ನೀವು ಕೆಲಸ ಮಾಡೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಆ್ಯಂಡ್ ಈ ಕಾರ್ಡ್ ಇನ್ನೊಂದು ಏನು ಮೆಸೇಜ್ ಹೇಳ್ತಿದೆ ಅಂದರೆ, ಯು ಡೋಂಟ್ ನೀಡ್ ಅ ಸಾಲಿಡ್ ಪ್ಲ್ಯಾನ್ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ಗೋ ವಿತ್ ಫ್ಲೋ ಅಂತ. ಅಂದರೆ ನಿಮಗೇನು ಮಾಡಬೇಕು ಅನಿಸುತ್ತೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಪ್ಲ್ಯಾನ್ ಮಾಡಿ, ಬಟ್ ಒಂದ್ಸರಿ ಡಿಸೈಡ್ ಮಾಡಿದ್ಮೇಲೆ ಯು ಗೋ ಫಾರ್ ಇಟ್ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ನೀವು ಆರಿಸ್, ಲಿಯೋ, ಸೆಜಿಟೇರಿಯಸ್ ಆಗಿರ್ಬೋದು, ಫೈರ್ ಸೈನ್ಸ್ ಆಗಿರ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟು ಫಾರ್ ದ ಮಂತ್ ಆಫ್ ಮೇ 2 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಸ್ವಾರ್ಡ್ಸ್ ಬಂದುಬಿಟ್ಟು ನಾವು ಥಿಂಕ್ ಮಾಡೋದನ್ನು, ನಮ್ಮ ಥಾಟ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ ಫ್ರೆಂಡ್ಸ್. ಸೊ ಇದು ಏನು ರೆಪ್ರೆಸೆಂಟ್ ಮಾಡ್ತಿದೆ ಅಂದರೆ, ಸೊ ದೇರ್ ಇಸ್ ಯು ಆರ್ ಅಟ್ ದ ಕ್ರಾಸ್ ರೋಡ್ಸ್ ಆಲ್ಸೋ ರೆಪ್ರೆಸೆಂಟ್ಸ್ ಬ್ಲಾಕಿಂಗ್ ಎಮೋಷನ್ಸ್ ಆ್ಯಂಡ್ ಅನ್ ಇನ್ಎಬಿಲಿಟಿ ಆರ್ ಅನ್ವಿಲ್ಲಿಂಗ್ನೆಸ್ ಟು ಸಿ ದ ಟ್ರೂತ್. Take off your blindfold and try to see there is nothing to fight with. ಸೊ ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಬ್ಲೈಂಡ್ ಫೋಲ್ಡೆಡ್ ಆಗಿ ಕೂತಿದ್ದಾರೆ. ಆದರೆ ಮುಂದ್ಗಡೆ ಇವ್ರ ಅಸಂಪ್ಷನ್ ಏನಂದರೆ, ಕಣ್ಣು ಮುಚ್ಚಿರೋದ್ರಿಂದ ತುಂಬಾ ಪ್ರಾಬ್ಲಮ್ಸ್ ಇದೆ, ತುಂಬಾ ಆಬ್ಸ್ಟಕಲ್ಸ್ ಇದೆ ಅಂತ ಮೈಂಡಲ್ಲಿ ಇರ್ಬೋದು. ಆದರೆ ಕಣ್ಣಿಗಿರೋ ಬ್ಲೈಂಡ್ ಫೋಲ್ಡ್ನ ತೆಗೆದು ನೋಡಿದಾಗ ಆಬ್ಸ್ಟಕಲ್ಸು ಪ್ರಾಬ್ಲಮ್ಸ್ ಏನೂ ಇಲ್ಲ ಅಂತ ತೋರಿಸ್ತಿದೆ.
ಸೊ ಈ ಥಾಟ್ಸ್ ಎಲ್ಲ ಕನ್ಫ್ಯೂಷನ್ಸು ಮತ್ತು ನಿಮ್ಮ ನೆಗೆಟಿವ್ ಥಿಂಕಿಂಗು ಇದೆಲ್ಲ ಬರೀ ನಿಮ್ಮ ತಲೆಯಲ್ಲಿದೆ ಅಷ್ಟೇ, ಇದು ಯಾವುದೂ ರಿಯಾಲಿಟಿ ಅಲ್ಲ. ಹಾಗಾಗಿ ನೀವು ಬ್ಲೈಂಡ್ ಫೋಲ್ಡ್ನ ರಿಮೂವ್ ಮಾಡಿ ನೋಡಿ ಅಂತ ಹೇಳ್ತಿದೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೇನಾದರೂ ನೆಗೆಟಿವ್ ಥಾಟ್ಸ್ ಬಂದರೆ, ಇದು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅನಿಸಿದ್ರೆ, ನೀವು ಫಿಯರ್ಫುಲ್ಲಾಗಿ ಆಪರ್ಚುನಿಟೀಸ್ನ ಮಿಸ್ ಔಟ್ ಮಾಡ್ಕೊಬೇಡಿ. ನಿಮ್ಮ ಫಿಯರ್ಸ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಲಾಜಿಕಲಾಗಿ ಥಿಂಕ್ ಮಾಡಿ ಪಾಸಿಬಿಲಿಟೀಸ್ ಇದೆ ಅಂತ ಅನ್ನಿಸಿದಾಗ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಿದೆ. ಸೊ ಇದು ಸ್ಟೇಟ್ ಆಫ್ ಕನ್ಫ್ಯೂಷನ್ನ ರೆಪ್ರೆಸೆಂಟ್ ಮಾಡುತ್ತೆ ಫ್ರೆಂಡ್ಸ್. ಸೊ ಸ್ವಲ್ಪ ಟೈಮ್ ತೊಗೊಳ್ಳಿ, ಥಿಂಕ್ ಮಾಡಿ, ಮತ್ತು ನಿಮಗೆ ಸರಿ ಅನಿಸಿದ್ದನ್ನ ಮಾಡಿ. ಸೊ ಬ್ಯಾಲೆನ್ಸ್ ಮಾಡೋದು ಚಾಲೆಂಜ್ ಆಗ್ಬೋದು, ಬಟ್ ಯು ಕ್ಯಾನ್ ಡೂ ಇಟ್. ಆ್ಯಂಡ್ ಡಿಸಿಷನ್ಸ್ ತೊಗೊಳೋದ್ರಲ್ಲೂ ಡಿಫಿಕಲ್ಟೀಸ್ ಅಂತ ಅನಿಸ್ಬೋದು. ಐ ಆಮ್ ನಾಟ್ ಏಬಲ್ ಟು ಮೇಕ್ ಎನಿ ಡಿಸಿಷನ್ ಅಂತಲೂ ಅನಿಸ್ಬೋದು. ಸೊ ಸ್ವಲ್ಪ ಬ್ಯಾಲೆನ್ಸಿಂಗಾಗಿ ಥಿಂಕ್ ಮಾಡಿ. ಸೊ ಫಿಯರ್ಸಿಂದ ಆಚೆ ಬಂದು ಯೋಚನೆ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಮೇ ಮಂತಲ್ಲಿ. ಸೊ ಫಾರ್ ದ ಮಂತ್ ಆಫ್ ಜೂನ್ 8 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಅಗೇನ್ ಇಲ್ಲಿ ಸ್ವಾರ್ಡ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಇಲ್ಲಿ ನೋಡಿದ್ರೆ ನೀವು ಮೇ ಮತ್ತು ಜೂನ್ ಮಂತಲ್ಲಿ ಎರಡೂ ಸ್ವಾರ್ಡ್ ಕಾರ್ಡ್ಸ್ ಬಂದಿದೆ. ಆ್ಯಂಡ್ ಇದು ಎರಡೂ ಕಾರ್ಡ್ನ ನೋಡಿದ್ರೆ ಫ್ರೆಂಡ್ಸ್ ಬ್ಲೈಂಡ್ ಫೋಲ್ಡೆಡ್ ಆಗಿರೋದು ನಿಮಗೆ ಕಾಣಿಸ್ತಿದೆ. ಸೊ ಇದು ಏನು ಹೇಳ್ತಿದೆ ಅಂದರೆ ಮೇ ಮತ್ತು ಜೂನ್ ಮಂತಲ್ಲಿ ನೀವು ಸೇಮ್ ಕನ್ಫ್ಯೂಸಿಂಗ್ ಸ್ಟೇಟಲ್ಲೇ ಇರ್ಬೋದು. ಅದೇ ಸ್ವಾರ್ಡ್ಸ್ ಆಗಿರೋದ್ರಿಂದ ಇದೆಲ್ಲ ನಿಮ್ಮ ತಲೆಯಲ್ಲಿ ನೀವು ಥಿಂಕ್ ಮಾಡೋ ವೇ ಅಲ್ಲಿದೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿದ್ರೆ ಬ್ಲೈಂಡ್ ಫೋಲ್ಡೆಡ್ ಆಗಿರೋದ್ರಿಂದ ಮುಂದೆ ಏನಿದೆ ಅಂತ ಪಾತ್ ಕಾಣಿಸ್ತಿಲ್ಲ. ಸೊ ಬ್ಲೈಂಡ್ ಫೋಲ್ಡೆಡ್ ಅಂದರೆ ನಮ್ಮ ಫಿಯರ್ಸ್ನ ನಾವು ದೂರ ಮಾಡಿಕೊಂಡು ಕಣ್ಬಿಟ್ಟು ನೋಡಿದಾಗ ಪಾಸಿಬಿಲಿಟೀಸ್ ಕಾಣಿಸುತ್ತೆ. ನೆಗೆಟಿವ್ ಥಾಟ್ಸ್ಗೆ ನಿಮ್ಮಷ್ಟು ನೀವೇ ನೆಗೆಟಿವ್ ಥಾಟ್ಸ್ನ ತಲೆಯಲ್ಲಿ ತುಂಬಿಸ್ಕೊಬೇಡಿ, ನಿಮ್ಮನ್ನು ನೀವು ರಿಸ್ಟ್ರಿಕ್ಟ್ ಮಾಡ್ಕೊಬೇಡಿ. ಟ್ರ್ಯಾಪ್ಡ್ ಅಂತ ಅನಿಸ್ಬೋದು ನಿಮಗೆ, ಆದರೆ ದೇರ್ ಆರ್ ಆಪರ್ಚುನಿಟೀಸ್ ಇನ್ ಫ್ರಂಟ್ ಆಫ್ ಯು. ಸೊ ಸ್ವಲ್ಪ ಟೈಮ್ ತೊಗೊಳ್ಳಿ, ಯೋಚನೆ ಮಾಡಿ ಲಾಜಿಕಲಾಗಿ, ಆ್ಯಂಡ್ ಮುಂದೆ ಏನು ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ ಫಿಯರ್ಸಿಂದ ಆಚೆ ಬನ್ನಿ ಅಂತ ಹೇಳ್ತಿದೆ ಫ್ರೆಂಡ್ಸ್ ಈ ಕಾರ್ಡು. ಸೊ ಜುಲೈ ಮಂತ್ಗೆ ಪೇಜ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಪೇಜ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ, ದ ಪೇಜ್ ಆಫ್ ಕಪ್ಸ್ ಸಜೆಸ್ಟ್ ಎ ನ್ಯೂ ಐಡಿಯಾ ಆರ್ ಆಪರ್ಚುನಿಟಿ has to come to you. Although it is good to be creative and imaginative, however be careful before executing any idea. ಸೊ ಇದೇನು ಹೇಳ್ತಿದೆ ಅಂದರೆ ಫ್ರೆಂಡ್ಸ್, ಸೊ ನೀವು ಇಲ್ಲಿ ಕಪ್ ನೋಡಿದ್ರೆ ಆಪರ್ಚುನಿಟೀಸ್ ಅಂತ ಇದು. ಸೊ ನಿಮಗೆ ಆಪರ್ಚುನಿಟೀಸ್ ಲೈಫಲ್ಲಿ ಫೈನಾನ್ಸಸ್ ಆಪರ್ಚುನಿಟೀಸ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಕರಿಯರ್ ಆಪರ್ಚುನಿಟೀಸ್ ಆಗಿರ್ಬೋದು. ಸೊ ದೇರ್ ವಿಲ್ ಬಿ ಆಪರ್ಚುನಿಟೀಸ್. ಬಟ್ ಇದಕ್ಕಿಂತ ಮುಂಚೆ ನೀವು ನೋಡಿದ್ರೆ ಮೇ ಮಂತ್ ಮತ್ತು ಜೂನ್ ಮಂತಲ್ಲಿ ಸೊ ನಿಮ್ಮ ಫಿಯರ್ಸು ಮತ್ತು ನಿಮ್ಮ ಟ್ರ್ಯಾಪ್ಸು, ನಿಮ್ಮ ನೆಗೆಟಿವ್ ಥಿಂಕಿಂಗ್ ಎಲ್ಲ ಇದೆಲ್ಲದನ್ನು ಓವರ್ಕಮ್ ಮಾಡಿ ನೀವು ನೆಕ್ಸ್ಟ್ ಮೂವ್ ಆನ್ ಆದಾಗ ಈ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಹಾಗಂದರೆ ನೀವು ನಿಮ್ಮ ಫಿಯರ್ಸ್ನ ಓವರ್ಕಮ್ ಮಾಡಿ ನಿಮ್ಮ ನೆಗೆಟಿವ್ ಥಾಟ್ಸಿಂದ ಆಚೆ ಬಂದಾಗ ನಿಮಗೆ ಪಾಸಿಬಿಲಿಟೀಸ್ ಆಫ್ ಆಪರ್ಚುನಿಟೀಸ್ ಸಿಗೋಕ್ಕೆ ಚಾನ್ಸಸ್ ಇದೆ ಅಂತ ಫ್ರೆಂಡ್ಸ್. ಸೊ ಈ ಕಾರ್ಡಲ್ಲಿ ಏನು ಹೇಳ್ತಿದೆ ಅಂದರೆ, ಸೊ ನ್ಯೂ ಐಡಿಯಾಸು ಆಪರ್ಚುನಿಟೀಸು ನಿಮ್ಗೆ ಸಿಗೋ ಚಾನ್ಸಸ್ ಇದೆ. ಸೊ ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಮೇಕ್ ಅ ಮೂವ್. ಆ್ಯಂಡ್ ಇಂಟ್ಯೂಟಿವ್ ಆಗಿ ನಿಮ್ಗೆ ಮೆಸೇಜಸ್ ಬರ್ಬೋದು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ನೀವು ಇಂಟ್ಯೂಟಿವ್ ಆಗಿ ನಿಮ್ಗೇನು ಮೆಸೇಜಸ್ ಸಿಗುತ್ತೆ ಅದನ್ನು ಟ್ರಸ್ಟ್ ಮಾಡಿ. ಸೊ ದ ಆಪರ್ಚುನಿಟೀಸ್ ವಿಲ್ ಬಿ ಇನ್ ಯುವರ್ ವೇ. ಮೇಕ್ ಅ ಪ್ಲ್ಯಾನ್ ಆ್ಯಂಡ್ ವರ್ಕ್ ಫಾರ್ ಇಟ್ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ಈ ಕಾರ್ಡ್ ಬಂದುಬಿಟ್ಟು ಫಾರ್ ದ ಮಂತ್ ಆಫ್ ಆಗಸ್ಟ್ ಫ್ರೆಂಡ್ಸ್. ಸೊ ಇದು ಬಂದುಬಿಟ್ಟು ಕ್ವೀನ್ ಆಫ್ ಕಪ್ಸ್ ಕಾರ್ಡ್ ಇದೆ. ಸೊ ಈ ಕಾರ್ಡ್ ಏನಿರುತ್ತೆ ಅಂದರೆ, ಇಟ್ ಸಿಗ್ನಿಫೈಸ್ ಅ ವುಮೆನ್ ಆರ್ ಎ ವುಮೆನ್ ಇನ್ ಯುವರ್ ಲೈಫ್ ಹೂ ವಿಲ್ ಬಿ ಸಪೋರ್ಟಿವ್ ಆ್ಯಂಡ್ ಕೇರಿಂಗ್ ಟುವರ್ಡ್ಸ್ ಯು. ಯು ಶುಡ್ ಬಿ ಮೈಂಡ್ಫುಲ್ ಆಫ್ ಹೌ ಯು ಟ್ರೀಟ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್, ಆರ್ ಟು ಟ್ರೀಟ್ ಪೀಪಲ್ ವಿತ್ ಕಂಪ್ಯಾಷನ್ ಆ್ಯಂಡ್ ಸಿಂಪತಿ. ಸೊ ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ ಫ್ರೆಂಡ್ಸ್, ಫಾರ್ ದ ಮಂತ್ ಆಫ್ ಆಗಸ್ಟಲ್ಲಿ ನಿಮಗೆ ನಿಮ್ಮ ಲೈಫಲ್ಲಿ ಯಾರಾದರೂ ವುಮೆನ್ ಫಿಗರ್ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ವೈಫ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಮದರ್ ಆಗಿರ್ಬೋದು. ಸೊ ಇವರಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಿದೆ ಫ್ರೆಂಡ್ಸ್ ಈ ಕಾರ್ಡು. ಸೊ ಈ ಕಾರ್ಡಲ್ಲಿ ನಿಮಗೆ ತುಂಬ ನಿಮ್ಮ ವೇ ಆಫ್ ಥಿಂಕಿಂಗಲ್ಲಿ ಇಲ್ಲ ನೆಗೆಟಿವ್ ಥಿಂಕಿಂಗಿಂದ ಆಚೆ ಬರೋದಕ್ಕೆ ಸಹ ಹೆಲ್ಪ್ ಮಾಡ್ಬೋದು.
ಸೊ ಅಟ್ ದ ಸೇಮ್ ಟೈಮ್ ಶಿ ಈಸ್ ಗೋಯಿಂಗ್ ಟು ಟ್ರಸ್ಟ್ ಯು ಅಂತಲೂ ಹೇಳ್ತಿದೆ ಫ್ರೆಂಡ್ಸ್. ಅವರು ನಿಮ್ಮ ಮೇಲೆ ನಂಬಿಕೆ ಇಡ್ತಾರೆ. ಸೊ ನೀವು ನಿಮಗೆ ಸಪೋರ್ಟ್ ಮಾಡೋರು ಸಿಗ್ತಾರೆ ಆ್ಯಂಡ್ ಯು ಕ್ಯಾನ್ ಟೇಕ್ ಎ ಆ್ಯಕ್ಷನ್ ಟುವರ್ಡ್ಸ್ ಯುವರ್ ಗೋಲ್ಸ್ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ನೀವು ಫಿಯರಿಂದ ಆಚೆ ಬರೋದಕ್ಕೆ ನಿಮ್ಮ ಲೈಫಲ್ಲಿರೋ ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ವುಮೆನ್ ಫಿಗರ್ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಿದೆ ಫ್ರೆಂಡ್ಸ್ ಈ ಕಾರ್ಡು ಆಗಸ್ಟ್ ಮಂತಲ್ಲಿ. ಸೊ ಸೆಪ್ಟೆಂಬರ್ ಮಂತ್ ಬಂದುಬಿಟ್ಟು 8 ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ 8 ಆಫ್ ಕಪ್ಸ್ ಕಾರ್ಡ್ ಏನು ಹೇಳುತ್ತಂದರೆ, ಯು ಆರ್ ವಾಕಿಂಗ್ ಅವೇ ಫ್ರಮ್ ಎನ್ ಅನ್ಫುಲ್ಫಿಲ್ಲಿಂಗ್ ರಿಲೇಷನ್ಶಿಪ್, ಜಾಬ್, ಕರಿಯರ್ ಪಾತ್, ಹೋಮ್ ಆರ್ ಅ ಕ್ರಿಯೇಟಿವ್ ಪ್ರಾಜೆಕ್ಟ್ ದಟ್ ಬ್ರಿಂಗ್ಸ್ ಯು ಪೇನ್. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಯಾವುದಾದ್ರೂ ಕರಿಯರ್ ಪಾತಲ್ಲಿ, ಇಲ್ಲಾಂದರೆ ಯಾವುದಾದ್ರೂ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಿರೋ ಜಾಬಲ್ಲಿ ನಿಮಗೆ ನಿಮ್ಗೆ ಜಾಬ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇರ್ಬೋದು, ಇಲ್ಲಾಂದರೆ ನೀವು ಬೇರೆ ಫೀಲ್ಡ್ಗೆ ಅಟ್ರ್ಯಾಕ್ಟ್ ಆಗಿರ್ಬೋದು, ನಿಮಗೆ ಇವಾಗಿರೋ ಫೀಲ್ಡ್ ಇಷ್ಟ ಆಗದೆ ಇರ್ಬೋದು ವರ್ಕ್ ಮಾಡೋದಕ್ಕೋಸ್ಕರ. ಸೊ ಇವಾಗ ಪ್ರೆಸೆಂಟ್ಲಿ ನಿಮಗೆ ಏನು ಪೇನ್ಫುಲ್ ಸಿಚುವೇಶನ್ ಅಂತ, ಇದು ಸಿಚುವೇಶನ್ ಕೂಡ ಆಗಿರ್ಬೋದು ಫ್ರೆಂಡ್ಸ್. ಸೊ ಇದು ಯಾವುದಾದ್ರೂ ಪರ್ಸನ್ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಇಲ್ಲಾಂದರೆ ಜಾಬ್ ಕೂಡ ಆಗಿರ್ಬೋದು. ಸೊ ನಿಮ್ಗೆ ಹೇಗೆ ರೆಸನ್ ಆಗುತ್ತೆ ಹಂಗೆ ತೊಗೊಳ್ಳಿ ಫ್ರೆಂಡ್ಸ್. ಸೊ ಇದರಿಂದ ನೀವು ಮೂವ್ ಆನ್ ಆಗ್ತಿದ್ದೀರಾ, ಹೊರಗೆ ಬರ್ತಿದ್ದೀರಾ ಅಂತ ತೋರಿಸ್ತಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಇದರಿಂದ ಹೊರಗಡೆ ಬಂದು ನೀವು ಇಲ್ಲಿ ಕಾರ್ಡ್ ನೋಡಿದ್ರೆ ಇಲ್ಲಿ ಪರ್ಸನ್ನು ವಾಕ್ ಅವೇ ಮಾಡ್ತಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಆ ಪರ್ಸನ್ಗೆ ಹೋಪ್ ಇದೆ, ಮುಂದೆ ನನಗೆ ಒಳ್ಳೆ ದಾರಿ ಸಿಗುತ್ತೆ ಅಂತ. ಸೊ ದೇರ್ ಈಸ್ ಅನ್ ಆಪರ್ಚುನಿಟೀಸ್ ವೇಟಿಂಗ್. ಸೊ ನೀವು ವಾಕ್ ಅವೇ ಮಾಡ್ತಿರ್ಬೋದು ಯಾವುದಾದ್ರೂ ಜಾಬ್, ಯಾವುದಾದ್ರೂ ಪರ್ಸನ್ ಇಲ್ಲ ಸಿಚುವೇಶನಿಂದ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ಅಕ್ಟೋಬರ್ ಮಂತ್ಗೆ ನಿಮಗೆ ಹ್ಯಾಂಗ್ಮ್ಯಾನ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಹ್ಯಾಂಗ್ಮ್ಯಾನ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಯು ಆರ್ ಫೀಲಿಂಗ್ ಸ್ಟಕ್ ಆರ್ ಟ್ರ್ಯಾಪ್ಡ್ ಇನ್ ಎ ಸಿಚುವೇಶನ್ ಆರ್ ಫೀಲಿಂಗ್ unsatisfied, but you have the power to release yourself and you need to step outside and look at situation from different angle. ಸೊ ಫ್ರೆಂಡ್ಸ್ ನೀವು ಈ ಕಾರ್ಡ್ ನೋಡಿದ್ರೆ ಇದಕ್ಕೂ ಮುಂಚೆ ಒಂದು ಕಾರ್ಡ್ ಬಂದಿದೆ, ಎರಡನ್ನೂ ಕನೆಕ್ಟ್ ಮಾಡಿ ನೋಡಿ. ಸೊ ಇಲ್ಲೇನು ಹೇಳ್ತಿದೆ ಅಂದರೆ, ಯು ಆರ್ ಫೀಲಿಂಗ್ ಸ್ಟಕ್ ಆ್ಯಂಡ್ ಟ್ರ್ಯಾಪ್ಡ್. ಸೊ ಇದಕ್ಕಿಂತ ಮುಂಚೆ ಬಂದಿರೋ ಕಾರ್ಡಲ್ಲೆಲ್ಲ ನಿಮಗೆ ಫಿಯರ್ ಇದೆ ಮತ್ತು ನೀವು ಟ್ರ್ಯಾಪ್ ಫೀಲ್ ಮಾಡ್ತಿದ್ರೆ, ಇಲ್ಲ ಅನ್ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಅದೆಲ್ಲದರಿಂದ ಮೂವ್ ಆಗಿ ರಿಲೀಸ್ ಮಾಡ್ತಿದ್ದೀರಾ. ಆ್ಯಂಡ್ ಯು ನೀಡ್ ಟು ಸ್ಟೆಪ್ ಔಟ್ಸೈಡ್ ಆ್ಯಂಡ್ ಲುಕ್ ಅಟ್ ಡಿಫ್ರೆಂಟ್ ಸಿಚುವೇಶನ್. ಅಂದರೆ ಸಿಚುವೇಶನ್ನ ಪಾಸಿಟಿವಾಗಿ ಥಿಂಕ್ ಮಾಡಿ, ಪ್ಲ್ಯಾನ್ ಮಾಡಿ, ಆ್ಯಂಡ್ ನಿಮಗೆ ಸ್ಟೇಬಲ್ ಅಂತ ಅನ್ನಿಸ್ದಾಗ ವಾಕ್ ಅವೇ ಮಾಡಿ ಅಂತ ಹೇಳ್ತಿದೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ನೀವು ಇದನ್ನು ಕರಿಯರ್ಗಂತ ಅಪ್ಲೈ ಮಾಡಿ ನೋಡಿದಾಗ, ನೀವು ಇವಾಗ ಪ್ರೆಸೆಂಟ್ ಇರೋ ಜಾಬಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರ್ಬೋದು, ಮೇ ಬಿ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ, ಅದಕ್ಕಾಗಿ ಈ ಜಾಬಲ್ಲಿ ಇರ್ಬೋದು ಫ್ರೆಂಡ್ಸ್. ಸೊ ಈ ಥರ ಸಿಚುವೇಷನಲ್ಲಿ ನೀವೇನು ಮಾಡಬೇಕಂದ್ರೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಫಸ್ಟು. ಸೊ ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಆದಮೇಲೆ ನೀವು ಆ ಜಾಬಿಂದ ವಾಕ್ ಅವೇ ಮಾಡ್ಬೋದು. ಸೊ ಇಮಿಡಿಯೇಟ್ಲಿ ಯಾವುದೇ ಡಿಸಿಷನ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಸೊ ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡ್ಕೊಳ್ಳಿ, ಸ್ವಲ್ಪ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನೀವು 6 ಮಂತ್ಸು ಜಾಬ್ ಮಾಡಿಲ್ಲ ಅಂದರೂ ಆದರೆ ನಿಮ್ಗೆ ಸ್ಯಾಲ್ರಿ ಬಂದಿಲ್ಲ ಅಂದರು, ಅದರಿಂದ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನೂ ಪ್ರಾಬ್ಲಮ್ ಆಗಬಾರ್ದು. ಆ ಥರ ಸಿಚುವೇಶನ್ಗೆ ಬಂದಾಗ ಅದನ್ನು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತಾರೆ ಫ್ರೆಂಡ್ಸ್. ಸೊ ಅಟ್ಲೀಸ್ಟ್ 6 ಮಂತ್ಸ್ ಇಲ್ಲ 1 ಇಯರ್ ಆ ಥರ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಬಿಲ್ಡ್ ಮಾಡಿಕೊಂಡು, ಒನ್ಸ್ ಯು ಹ್ಯಾವ್ ಬಿಲ್ಡ್ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ನೀವು ನಿಮಗೆ ಇರೋ ಜಾಬ್ ಸಿಚುವೇಶನ್ ಏನಿದೆ ಅದು ನಿಮ್ಗೆ ಇಷ್ಟ ಆಗ್ತಿಲ್ಲ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ನೀವು ಮೂವ್ ಆನ್ ಮಾಡ್ಬೋದು ಫ್ರೆಂಡ್ಸ್. ಲಾಜಿಕಲಾಗಿ ಥಿಂಕ್ ಮಾಡಿದಾಗ ನಿಮಗೂ ನಿಮ್ಗೆ ಸೇಫ್ ಅಂತ ಫೀಲ್ ಆಗುತ್ತಲ್ವ. ಸೊ ಆ ಟೈಮಲ್ಲಿ ನೀವು ಮೂವ್ ಆನ್ ಆದರೆ ಒಳ್ಳೆಯದು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದನ್ನು ಲಾಜಿಕಲಾಗಿ ಥಿಂಕ್ ಮಾಡಿ ನಿಮ್ಮ ಸಿಚುವೇಶನ್ಗೆ ಅದು ಪರ್ಸನ್ನ ಸಿಚುವೇಶನ್ನ ಇಲ್ಲ ಜಾಬಾ ಅಂತ ನೋಡಿ. ಸೊ ನಿಮ್ಮ ಲೈಫ್ ಡಿಸಿಷನ್ನ ನೀವೇ ತೊಗೊಬೇಕು ಫ್ರೆಂಡ್ಸ್. ಸೊ ಯೋಚನೆ ಮಾಡಿ, ಬಟ್ ಎಂಡ್ ಆಫ್ ದ ಡೇ ನಿಮ್ಗೆ ಅಲ್ಲಿ ಹ್ಯಾಪಿನೆಸ್ ಇಲ್ಲ, ನೀವು ಸ್ಯಾಟಿಸ್ಫೈಡ್ ಆಗಿಲ್ಲ ಅಂತಂದರೆ ಯಾವತ್ತಿದ್ರೂ ಮೂವ್ ಆನ್ ಮಾಡ್ತೀನಿ ಅನ್ನೋರಾಗಿದ್ದರೆ, ಸೊ ಈ ಮಂತಲ್ಲಿ ನೀವು ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಬಿಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಮೂವ್ ಆನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿದೆ ಫ್ರೆಂಡ್ಸ್ ಈ ಕಾರ್ಡು.
ಸೊ ಫಾರ್ ದ ಮಂತ್ ಆಫ್ ನವಂಬರ್ 4 ಆಫ್ ವ್ಯಾನ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಈ ಕಾರ್ಡ್ ಏನು ಹೇಳುತ್ತಂದರೆ, ಇಟ್ ಈಸ್ ಅ ಕಾರ್ಡ್ ಆಫ್ ಜಾಯ್ಫುಲ್ ಸೆಲೆಬ್ರೇಷನ್, ಎ ಸೆನ್ಸ್ ಆಫ್ ಹಾರ್ಮನಿ ಆ್ಯಂಡ್ ಬ್ಯಾಲೆನ್ಸ್ ಆಸ್ ವೆಲ್ ಆಸ್ ಅ ಕಂಪ್ಲೀಷನ್ ಆ್ಯಂಡ್ ಡಿನೋಟ್ಸ್ ದ ಟೈಮ್ ಆಫ್ ಪೀಸ್, contentment in life that comes as a result of hard fought efforts, celebration, joy, harmony, relaxation and homecoming. ಸೊ ಫ್ರೆಂಡ್ಸ್, ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ಸೊ ಮುಂದೆ ನೀವು ಇದೆಲ್ಲ ಕಷ್ಟಗಳನ್ನು ಫೇಸ್ ಮಾಡಿಕೊಂಡು ಮೂವ್ ಆನ್ ಆದಾಗ ನಿಮಗೆ ಫಿಯರ್ ಇರ್ಬೋದು, ನಾನು ಈ ಸಿಚುವೇಷನಲ್ಲಿ ಇದರಿಂದ ವಾಕವೇ ಆದರೆ ಮುಂದೆ ಏನಾಗುತ್ತೋ ಏನೋ ಅಂತ. ಬಟ್ ಈ ಕಾರ್ಡ್ ಹೇಳ್ತಿದೆ ಬಿ ಹೋಪ್ಫುಲ್ ಅಂತ. ಸೊ ಯು ವಿಲ್ ಬಿ ಸೆಲೆಬ್ರೇಟಿಂಗ್ ಯುವರ್ ಲೈಫ್ ಆ್ಯಂಡ್ ಯು ವಿಲ್ ಬಿ ಹ್ಯಾಪಿ ಆ್ಯಂಡ್ ಯು ವಿಲ್ ಬಿ ಜಾಯ್ಫುಲ್ ಅಂತ ಹೇಳ್ತಿದೆ ಫ್ರೆಂಡ್ಸ್ ಈ ಕಾರ್ಡು. ಆ್ಯಂಡ್ ರಿಸಲ್ಟ್ ಆಫ್ ಹಾರ್ಡ್ ಎಫರ್ಟ್ಸ್ ಬಂದುಬಿಟ್ಟು ಸಕ್ಸಸ್ಫುಲ್ಲಾಗೇ ಇರುತ್ತೆ, ಅಂದರೆ ಹ್ಯಾಪಿ ಮೂಮೆಂಟ್ಸ್ ಕ್ರಿಯೇಟ್ ಆಗುತ್ತೆ. ಡೋಂಟ್ ಬಿ ಫಿಯರ್ಫುಲ್ ಅಂತ ಮೆಸೇಜ್ ಇದೆ ಫ್ರೆಂಡ್ಸ್ ಈ ಕಾರ್ಡಿಂದ. ಸೊ ಫಾರ್ ದ ಮಂತ್ ಆಫ್ ಡಿಸೆಂಬರ್ ಬಂದುಬಿಟ್ಟು ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಈಗ ನೀವು ಸಜಿಟೇರಿಯಸ್ ಸೈನ್ ಆಗಿರ್ಬೋದು. ಸೊ ಇಲ್ಲಿ ಈ ಕಾರ್ಡ್ ನೋಡಿದಾಗ ಯು ಹ್ಯಾವ್ ಫೌಂಡ್ ಯುವರ್ ಇನ್ನರ್ ಪೀಸ್ ಆ್ಯಂಡ್ ಹ್ಯಾವ್ ಅ ಗುಡ್ ಪರ್ಸ್ಪೆಕ್ಟಿವ್ ಆನ್ ಥಿಂಗ್ಸ್. ಇಟ್ ಈಸ್ ಎ ಸೈನ್ ದಟ್ ರಿಲೇಷನ್ಶಿಪ್ ಇನ್ ಯುವರ್ ಲೈಫ್ ಆರ್ ಹಾರ್ಮೋನಿಯಸ್. ಸೊ ಎಂಡ್ ಆಫ್ ದ ಮಂತ್ ಡಿಸೆಂಬರ್ ಕಾರ್ಡ್ ನೋಡಿದ್ರೆ ಫ್ರೆಂಡ್ಸ್, ಸೊ ನಿಮಗೆ ಲೈಫ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಒಂದು ಮೆಚ್ಯೂರಿಟಿ ಬಂದಿರುತ್ತೆ ಆ್ಯಂಡ್ ನಿಮ್ಗೊಂದು ಕ್ಲಾರಿಟಿನೂ ಬಂದಿರುತ್ತೆ ಲೈಫಲ್ಲಿ. ನಿಮಗೆ ಯಾವುದು ಪ್ರಿಯಾರಿಟಿ, ನಿಮಗೆ ಏನು ಇಷ್ಟ ಇದೆ ಏನು ಇಷ್ಟ ಇಲ್ಲ ಅಂತ ಒಂದು ಕ್ಲಾರಿಟಿ ಬಂದಿರುತ್ತೆ. ಸೊ ಹ್ಯಾಪಿಲಿ ಪೀಸ್ಫುಲಿ ನೀವು ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡ್ತಿರ್ತೀರ. ಯು ವಿಲ್ ಬಿ ಇನ್ ಅ ಬೆಟರ್ ಪ್ಲೇಸ್. ಎಂಡ್ ಆಫ್ ದ ಮಂತ್ ಡಿಸೆಂಬರ್ ಅಷ್ಟೊತ್ತಿಗೆ ಥಿಂಗ್ಸ್ ಎಲ್ಲ ಸಾರ್ಟ್ ಔಟ್ ಆಗಿರುತ್ತೆ. ನೀವು ಮೆಚ್ಯೂರ್ ಪರ್ಸನ್ ಆಗಿರ್ತೀರಾ ಅಂತ ತೋರಿಸಿದೆ ಫ್ರೆಂಡ್ಸ್. ಆ್ಯಂಡ್ ಯು ವಿಲ್ ಬಿ ಹ್ಯಾಪಿ ಆ್ಯಂಡ್ ಬ್ಯಾಲೆನ್ಸಿಂಗ್ ಔಟ್ ಸಿಚುವೇಶನ್ ಆ್ಯಂಡ್ ಪೀಪಲ್ ಇನ್ ಯುವರ್ ಲೈಫ್ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ಓವರಾಲ್ ವೃಷಭ ರಾಶಿ ರೀಡಿಂಗ್ನ ನೋಡಿದಾಗ ಫ್ರೆಂಡ್ಸ್, ಫ್ರಮ್ ಜಾನ್ ಟು ಡಿಸೆಂಬರ್ ಇಲ್ಲಿ ಓವರಾಲ್ ಮೆಸೇಜ್ ನಾನು ಇದನ್ನು ಸಮ್ ಅಪ್ ಮಾಡಬೇಕು ಅಂತಂದರೆ, ಸೊ ಜಾನ್ವರಿ ಮಂತಲ್ಲಿ ನಿಮಗೆ ಪ್ಲೇಫುಲ್ ಎನರ್ಜಿ ಇದೆ ಆ್ಯಂಡ್ ಯು ವಿಲ್ ಬಿ ಎಂಜಾಯಿಂಗ್ ಯುವರ್ ಲೈಫ್. ಸೊ ಫೆಬ್ರವರಿ ಮಂತಲ್ಲಿ ನಿಮಗೆ ಯಾರಾದರೂ ಕೌನ್ಸಿಲ್ ಮಾಡೋರು, ಅಡ್ವೈಸ್ ಮಾಡೋರು, ಸಜೆಷನ್ ಮಾಡೋರು ಸಿಗ್ಬೋದು ಲೈಫಲ್ಲಿ. ಆ್ಯಂಡ್ ಓವರಾಲ್ ಎನರ್ಜಿ ಫಸ್ಟ್ 4 ಮಂತ್ಸಲ್ಲಿ ಯು ವಿಲ್ ಬಿ ಇನ್ ಅ ಬೆಟರ್ ಪ್ಲೇಸ್. ನಿಮಗೆ ಅಡ್ವೈಸ್ ಮಾಡೋರು ಸಿಗ್ತಾರೆ, ಸಜೆಸ್ಟ್ ಮಾಡೋರು ಸಿಗ್ತಾರೆ ಆ್ಯಂಡ್ ನೀವು ಆ್ಯಕ್ಷನ್ಸ್ ತೊಗೊತೀರ ನಿಮ್ಮ ಪ್ಲ್ಯಾನ್ಸ್ ಬಗ್ಗೆ ಅಂತ ಅನಿಸ್ತಿದೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ 4 ಮಂತ್ಸ್ ನೋಡಿದಾಗ ನೆಕ್ಸ್ಟ್ 4 ಮಂತ್ಸ್ ಹೆಂಗಿದೆ ಅಂದರೆ ಮಿಡಲ್ ಆಫ್ ದ ಇಯರ್ 4 ಮಂತ್ಸು, ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈ ಈ 4 ಮಂತ್ಸಲ್ಲಿ ಹೆಂಗಿದೆ ಎನರ್ಜಿ ಅಂತಂದರೆ, ನಿಮಗೆ ಯಾವುದ್ರ ಬಗ್ಗೆನೂ ಯಾವುದೋ ಸಿಚುವೇಶನು, ಯಾವುದೋ ಜಾಬು ಇಲ್ಲಾಂದರೆ ಲೈಫ್ ಡಿಸಿಷನ್ಸಲ್ಲಿ ಕನ್ಫ್ಯೂಸ್ ಆಗ್ಬೋದು. ಸೊ ಬ್ಯಾಲೆನ್ಸ್ ಮಾಡೋದು ಕಷ್ಟ ಅಂತ ಅನ್ನಿಸ್ಬೋದು, ಫಿಯರ್ಫುಲ್ ಅಂತ ಅನ್ನಿಸ್ಬೋದು ಆ್ಯಂಡ್ ನೀವು ನೆಗೆಟಿವ್ ಆಗಿ ಓವರ್ ಥಿಂಕ್ ಮಾಡೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಸೊ ಆ ಓವರ್ ಥಿಂಕಿಂಗು, ವರೀಸ್ನೆಲ್ಲ ಓವರ್ಕಮ್ ಮಾಡಿ ಮುಂದೆ ಹೋಗಿ ಅಂತ ಹೇಳ್ತಿದೆ ಕಾರ್ಡ್ಸು. ಸೊ ಇದನ್ನೆಲ್ಲ ಓವರ್ಕಮ್ ಮಾಡಿದಾಗ ನಿಮಗೆ ಆಪರ್ಚುನಿಟೀಸು ಮತ್ತು ಸಪೋರ್ಟ್ ಮಾಡೋ ಜನ ಸಿಗ್ತಾರೆ. ಅದು ನೀವು ಈ ಇಯರಲ್ಲಿ ಓವರಾಲ್ ಮೆಸೇಜ್ ನೋಡೋದಾದರೆ ಯಾವುದಾದ್ರೂ ಫೀಮೇಲ್ ಫಿಗರು ನಿಮಗೆ ಸಪೋರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಮದರ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ವೈಫ್ ಆಗಿರ್ಬೋದು. ಇವ್ರು ಯಾರ್ದಾದ್ರೂ ಸಪೋರ್ಟ್ ನಿಮಗೆ ಸಿಗುತ್ತೆ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಓವರ್ಕಮ್ ಯುವರ್ ವರೀಸ್ ಆ್ಯಂಡ್ ಓವರ್ ಥಿಂಕಿಂಗ್ ಫಿಯರ್ಸ್ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ಲಾಸ್ಟ್ 4 ಮಂತ್ಸ್ ನೋಡೋದಾದರೆ ಫ್ರೆಂಡ್ಸ್, ಈ ಮಿಡಲ್ ಆಫ್ ದ 4 ಮಂತ್ಸ್ ಏನಿತ್ತಲ್ಲ ಇಯರಲ್ಲಿ, ಫಿಯರು ಮತ್ತು ಡಿಸಿಷನ್ ಮಾಡೋಕ್ಕಾಗ್ದಿರ ಮತ್ತು ಇರೋ ಸಿಚುವೇಶನ್ನು, ಆ ಸಿಚುವೇಶನಿಂದ ನೀವು ವಾಕ್ ಅವೇ ಮಾಡ್ತಿದ್ದೀರಾ. ಅದು ಆವಾಗಲೇ ಹೇಳ್ದಂಗೆ ಜಾಬು ಇಲ್ಲಾಂದರೆ ಸಿಚುವೇಶನು ಏನು ಬೇಕಾದರೂ ಆಗಿರ್ಬೋದು. ಸೊ ಅದರಿಂದ ನೀವು ಹೊರಗೆ ಬರ್ತಿದ್ದೀರಾ. ಸೊ ಮಂತ್ ಆಫ್ ನವಂಬರ್, ಡಿಸೆಂಬರ್ ಬರೋಷ್ಟೊತ್ತಿಗೆ ನಿಮ್ಮ ಲೈಫು ನಿಮಗೆ ಸ್ಟೇಬಲ್ ಅನಿಸುತ್ತೆ ಫ್ರೆಂಡ್ಸ್, ಬ್ಯಾಲೆನ್ಸ್ಡಾಗಿ ಅನಿಸುತ್ತೆ. ಸೊ ಆ ಟೈಮಲ್ಲಿ ನೀವು ಲೈಫಲ್ಲಿ ಏನೇ ಆಗಿದ್ರು ಅದರೆಲ್ಲ ನಾನು ನೋಡೋದಕ್ಕೆ ಅಂತ ಅರ್ಥ ಮಾಡ್ಕೊಳ್ಳೋ ಸಿಚುವೇಶನಲ್ಲಿ ಇರ್ತೀರ. ಸೊ ಯು ವುಡ್ ಹ್ಯಾವ್ ಬಿಕಮ್ ಅ ಮೆಚ್ಯೂರ್ ಪರ್ಸನ್ ಅಂತ ಫ್ರೆಂಡ್ಸ್. ಆ್ಯಂಡ್ ಯು ವಿಲ್ ಬಿ ಹ್ಯಾಪಿ ಆ್ಯಂಡ್ ಬ್ಯಾಲೆನ್ಸಿಂಗ್ ಔಟ್ ಯುವರ್ ಲೈಫ್ ಆ್ಯಂಡ್ ಯು ವಿಲ್ ಬಿ
ಹ್ಯಾವಿಂಗ್ ಎ ಪ್ಲೇಫುಲ್ ಆ್ಯಂಡ್ ಜಾಯ್ಫುಲ್ ಲೈಫ್ ಅಂತ ಹೇಳ್ತಿದ್ದೆ ಫ್ರೆಂಡ್ಸ್. ಎಸ್ಪೆಷಲಿ ನವಂಬರ್ ಆ್ಯಂಡ್ ಡಿಸೆಂಬರ್ ಅಷ್ಟೊತ್ತಿಗೆ ನಿಮಗೆ ತುಂಬಾ ಕ್ಲಾರಿಟಿ ಬಂದಿರುತ್ತೆ ನಿಮ್ಮ ಲೈಫ್ ಬಗ್ಗೆ ಅಂತ ಹೇಳ್ತಿದ್ದೆ ಫ್ರೆಂಡ್ಸ್. ಸೊ ಇದು ಈ ಮೆಸೇಜಸ್ಸು ಜಾನ್ ಟು ಡಿಸೆಂಬರ್ ಫ್ರೆಂಡ್ಸ್. ಸೊ ಈಗ ನಾವು ಸ್ವಲ್ಪ ಹ್ಯಾಂಡ್ ಮೇಡ್ ಮೆಸೇಜಸ್ನ ನೋಡೋಣ. ಸೊ ಹ್ಯಾಂಡ್ ಮೇಡ್ ಮೆಸೇಜಸ್ ಈ ಬಾಕ್ಸಲ್ಲಿ ನಾನು ಹ್ಯಾಂಡ್ ಮೇಡ್ ಮೆಸೇಜಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಇದರಲ್ಲಿರೋ ಮೆಸೇಜಸ್ನ ತೆಗಿತೀನಿ. ಸೊ ಈ ಮೆಸೇಜಸ್ ಏನಂತ ನೋಡೋಣ ಫ್ರೆಂಡ್ಸ್. ಸೊ 3 ಕಂಡಕ್ಟರ್ ನಂಬರ್. ಸೊ ನೀವು ನಿಮ್ಮದು ನ್ಯೂಮರಾಲಜಿಕಲಿ ನಿಮ್ಮದು ಕಂಡಕ್ಟರ್ ನಂಬರ್ 3 ಆಗಿರ್ಬೋದು ಫ್ರೆಂಡ್ಸ್. ಸೊ ಕಂಡಕ್ಟರ್ ನಂಬರ್ ಅಂದರೆ ಏನು ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ಟೈಮ್ ರೀಡಿಂಗ್ ಮಾಡೋವಾಗ ನಿಮಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಸೊ ನಿಮ್ಮದು ನ್ಯೂಮರಾಲಜಿಕಲಿ ಕಂಡಕ್ಟರ್ ನಂಬರ್ 3 ಆಗಿರ್ಬೋದು. ಸೊ your wishes are meant to come true if you overcome present obstacles and problems. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟೊತ್ತಲ್ಲಿ ನಾವು ಕಾರ್ಡ್ಸಲ್ಲಿ ನೋಡಿದ ಮೆಸೇಜು ಇಲ್ಲಿ ಬಂದಿದೆ. ಸೊ ಯುವರ್ ವಿಶಸ್ ಆರ್ ಮೆಂಟ್ ಟು ಕಮ್ ಟ್ರೂ ಅಂದರೆ ನಿಮ್ಮ ಏನು ಪ್ಲ್ಯಾನ್ ಮಾಡಿದ್ದೀರಲ್ಲ, ನಿಮ್ಮ ಪ್ಲ್ಯಾನ್ಸ್ ಎಲ್ಲ ಸಕ್ಸಸ್ ಆಗೋ ಚಾನ್ಸಸ್ ಇದೆ. ಬಟ್ ನೀವು ಆಬ್ಸ್ಟಕಲ್ಸ್ ಮತ್ತು ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡಬೇಕಂತ ಹೇಳ್ತಿದೆ ಈ ಮೆಸೇಜು. 7 ಕಂಡಕ್ಟರ್ ನಂಬರ್. ಸೊ ಅವಾಗಲೇ 3 ಬಂದಿತ್ತು, ಇವಾಗ 7 ಬಂದಿದೆ. ಸೊ ಇದು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಸೊ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲ ವೃಷಭ ರಾಶಿಯವರಿಗೂ ಆಗಿರುತ್ತೆ. ಹಾಗಾಗಿ ಯಾವ ಕಂಡಕ್ಟರ್ ನಂಬರ್ 3, 7 ಇಲ್ಲ ಬೇರೆ ಯಾವುದೋ ನಂಬರ್ ಅವರು ಕೂಡ ವೃಷಭ ರಾಶಿಯವರು ಇರ್ಬೋದು. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ತುಂಬಾ ನಂಬರ್ಸ್ ಬರ್ಬೋದು. ಬಟ್ ಈ ನಂಬರ್ಸ್ ನಿಮ್ದಾಗಿದ್ದರೆ ನಿಮ್ಗೆ ಕಂಪ್ಲೀಟ್ಲಿ ಏನು ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ಫ್ರೆಂಡ್ಸ್. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ನೀವು ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ ನಿಮಗೆ ಅಂತ ಇರೋ ಮೆಸೇಜಸ್ಸು ಯಾವ್ದು ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ಫ್ರೆಂಡ್ಸ್. ಸೊ ಅದು ಕಂಡಕ್ಟರ್ ನಂಬರ್ 3 or 7 ಆಗಿರ್ಬೋದು ನೀವು. ಸೊ ಮ್ಯಾರೇಜ್ ಈಸ್ ಆನ್ ದ ಕಾರ್ಡ್ಸ್ ವಿತ್ ಯುವರ್ ಸೋಲ್ಮೇಟ್. ಸೊ ಈ ಇಯರಲ್ಲಿ ನಿಮ್ಮ ಮ್ಯಾರೇಜ್ ಕೂಡ ಆಗ್ಬೋದು ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಆಸ್ಟ್ರಾಲಜಿಕಲ್ ಸೈನ್ಸ್, ಆಸ್ಟ್ರಾಲಜಿ ವೈಸ್ ಪ್ರಿಡಿಕ್ಷನ್ಸ್ ನೋಡಿದಾಗ ಈ ಇಯರ್ ಬಂದುಬಿಟ್ಟು ನಿಮಗೆ ಇಯರಲ್ಲಿ ನಿಮಗೆ ಜುಪಿಟರ್ ಬಂದುಬಿಟ್ಟು 2nd ಹೌಸಲ್ಲಿ ಇರ್ತಾರೆ. ಸೊ ಜುಪಿಟರ್ 2nd ಹೌಸಲ್ಲಿ ಇರೋದ್ರಿಂದ ನಿಮಗೆ ಮ್ಯಾರೇಜ್ ಮತ್ತು ಚಿಲ್ಡ್ರನ್ಸ್ಗೆ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಸೊ ಈ ಟೈಮಲ್ಲಿ ನೀವೇನಾದರೂ ಮ್ಯಾರೇಜ್ ಮಾಡ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಇಟ್ ಈಸ್ ಅ ಬೆಸ್ಟ್ ಟೈಮ್ ಫಾರ್ ಮ್ಯಾರೇಜ್ ಆ್ಯಂಡ್ ಹ್ಯಾವಿಂಗ್ ಚಿಲ್ಡ್ರನ್ ಅಂತ ಇದೆ ಫ್ರೆಂಡ್ಸ್ ನಿಮ್ಮ ಆಸ್ಟ್ರಾಲಜಿಕಲ್ ಅನಾಲಿಸಿಸ್ ಮಾಡಿದಾಗ. ಸೊ ಜುಪಿಟರ್ 2nd ಹೌಸಲ್ಲಿ ಇರೋದ್ರಿಂದ ಸೊ ಇಟ್ ಈಸ್ ಅ ಗುಡ್ ಟೈಮ್ ಫಾರ್ ಮ್ಯಾರೇಜ್ ಆ್ಯಂಡ್ ಚಿಲ್ಡ್ರನ್ನು. ಇದು ಆಸ್ಟ್ರಾಲಜಿಕಲಿ ನಿಮ್ಮ ಪ್ರಿಡಿಕ್ಷನು, ಬಟ್ ಈ ಮೆಸೇಜಲ್ಲೂ ಹಾಗೆ ಬಂದಿದೆ. ಸೊ ಹಾಗಾಗಿ ಮ್ಯಾರೇಜ್ ಮತ್ತು ಚಿಲ್ಡ್ರನ್ಸ್ಗೆ ಇದು ಗುಡ್ ಟೈಮ್ ಫ್ರೆಂಡ್ಸ್. ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಇಟ್ಸ್ ಅ ಗುಡ್ ಟೈಮ್ ಫಾರ್ ಮ್ಯಾರೇಜ್ ಆ್ಯಂಡ್ ಹ್ಯಾವಿಂಗ್ ಚಿಲ್ಡ್ರನ್. ಸೊ ಲೆಟರ್ ಐ ಅಂತ ಇದೆ. ಸೊ ಲೇಟರ್ ಐ ನಿಮಗೆ ಇಂಪಾರ್ಟೆಂಟ್ ಆಗಿರ್ಬೋದು. ಯಾವುದೇ ರೀತಿಯಲ್ಲಿ ನೀವು ಯಾವುದಾದ್ರೂ ಬಿಸ್ನೆಸ್ ಪಾರ್ಟ್ನರ್ ನೇಮ್ ಲೆಟರ್ ಇರ್ಬೋದು, ಇಲ್ಲ ನಿಮ್ಮ ಯಾವುದಾದ್ರೂ ರಿಲೇಷನ್ಶಿಪ್ಪಲ್ಲಿದ್ದರೆ ಅವ್ರ ಹೆಸರದ್ದು ಲೆಟರ್ ಕೂಡ ಆಗಿರ್ಬೋದು. ಗುಡ್ ನ್ಯೂಸ್ ಈಸ್ ಕಮಿಂಗ್ ಯುವರ್ ವೇ, ಬಿ ಆಪ್ಟಿಮಿಸ್ಟಿಕ್. ಸೊ ಫ್ರೆಂಡ್ಸ್, ಈ ಮೆಸೇಜ್ ಏನು ಹೇಳ್ತಿದೆ ಅಂದರೆ ನಿಮಗೆ ಗುಡ್ ನ್ಯೂಸ್ ಇದೆ, ಆದರೆ ನೀವು ಆಪ್ಟಿಮಿಸ್ಟಿಕ್ ಆಗಿರಬೇಕು ಲೈಫಲ್ಲಿ ಅಂತ ಹೇಳ್ತಿದೆ ಫ್ರೆಂಡ್ಸ್. ಅಂದರೆ ಆಪ್ಟಿಮಿಸ್ಟಿಕ್ ಅಂದರೆ ಏನಂದರೆ ನೀವು ಲೈಫಲ್ಲಿ ಎಷ್ಟೇ ಚಾಲೆಂಜಸ್ ಬಂದರೂ ಎಷ್ಟೇ ಕಷ್ಟ ಬಂದರೂ ಮುಂದೆ ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ನಂಬಿಕೆ ಇಟ್ಕೊಂಡಿರಬೇಕು ಫ್ರೆಂಡ್ಸ್. ಆಪ್ಟಿಮಿಸಮ್ ಅಂದರೆ ನೀವು ಎಷ್ಟೇ ಕಷ್ಟ ಬಂದರೂ ನಾನು ಇದರಿಂದ ಹೊರಗೆ ಬರ್ತೀನಿ, ನನಗೂ ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಕಾಯ್ತಾರಲ್ಲ ಫ್ರೆಂಡ್ಸ್, ಅದನ್ನ ಆಪ್ಟಿಮಿಸಮ್ ಅಂತಾರೆ. ಸೊ ಇಲ್ಲಿ ಮೆಸೇಜ್ ಬಂದುಬಿಟ್ಟು ಗುಡ್ ನ್ಯೂಸ್ ಈಸ್ ಕಮಿಂಗ್ ಯುವರ್ ವೇ, ಬಿ ಆಪ್ಟಿಮಿಸ್ಟಿಕ್. ಸೊ ನವಂಬರ್ ಮಂತು ನಿಮಗೆ ಇಂಪಾರ್ಟೆಂಟ್ ಆಗಿರ್ಬೋದು, ಇಲ್ಲ ನೀವು ನವಂಬರಲ್ಲಿ
ನಿಮ್ಮ ಬರ್ತ್ ಮಂತ್ ಇರ್ಬೋದು ಫ್ರೆಂಡ್ಸ್. ಡಿವೈನ್ ಟೈಮಿಂಗ್ ಈಸ್ ಅಟ್ ಪ್ಲೇ, ಹ್ಯಾವ್ ಪೇಷನ್ಸ್. ಸೊ ಈ ಮೆಸೇಜ್ ಏನಂದರೆ ಫ್ರೆಂಡ್ಸ್, ನೀವು ಲೈಫಲ್ಲಿ ಎಷ್ಟೋ ಟ್ರೈ ಮಾಡಿರ್ಬೋದು, ಅಂದರೆ ನೀವು ಎಷ್ಟೇ ಪ್ಲ್ಯಾನ್ ಮಾಡಿರ್ಬೋದು, ಈ ಮಂತಲ್ಲಿ ನಾನು ಇದು ಮಾಡಬೇಕು, ಆ ಮಂತಲ್ಲಿ ಇದು ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡಿರ್ಬೋದು. ಬಟ್ ಎಂಡ್ ಆಫ್ ದ ಡೇ ನೀವು ಪ್ಲ್ಯಾನ್ ಮಾಡ್ದಂಗೆ ಯಾವುದೂ ಸಿಚುವೇಶನ್ನು ಆಗದೆ ಇರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ, ಸ್ಟಡೀಸಲ್ಲಿ, ಯಾವುದೇ ಸಿಚುವೇಶನ್ನಲ್ಲಿ. ಬಟ್ ಆ ಥರ ಆಗಿಲ್ಲ ಅಂದ್ರೂ ಪೇಷನ್ಸ್ ಇಟ್ಕೊಳ್ಳಿ ಅಂತ ಹೇಳ್ತಿದೆ. ಯಾಕಂದರೆ ಡಿವೈನ್ ಟೈಮಿಂಗ್ ಈಸ್ ಅಟ್ ಪ್ಲೇ. ಸೊ ಇದು ಹೆಂಗಂದರೆ ಫ್ರೆಂಡ್ಸ್, ಕೆಲವೊಂದು ಸರಿ ನಾವು ಅಂದ್ಕೊತೀವಿ ನಾವಿರೋ ಸಿಚುವೇಷನಲ್ಲಿ ಈ ಮಂತಲ್ಲಿ ಇದಾದರೆ ನಾನು ಹ್ಯಾಪಿಯಾಗಿರ್ತೀನಿ, ಈ ಪರ್ಸನ್ ಜೊತೆ ನಾನಿದ್ದರೆ ಹ್ಯಾಪಿಯಾಗಿರ್ತೀನಿ ಅಂತ ಅಂದ್ಕೊತೀವಿ ಫ್ರೆಂಡ್ಸ್. ಯಾಕಂದರೆ ನಮಗೆ ರಿಯಾಲಿಟಿ ಏನಂತ ಗೊತ್ತಿರಲ್ಲ. ಸೊ ಮುಂದೆ ಸಿಚುವೇಶನ್ಸ್ ಹೆಂಗೆ ಬರ್ಬೋದು, ಇಲ್ಲ ಆ ಪರ್ಸನ್ನು ಆ ಸಿಚುವೇಶನ್ ಮುಂದೆ ಹೆಂಗೆ ಆಗುತ್ತೆ ಅಂತ ನಮ್ಗೆ ಐಡಿಯಾ ಇರೋದಿಲ್ಲ. ಸೊ ಆ ಟೈಮಲ್ಲಿ ನಮಗೆ ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದಾದರೆ ಚೆನ್ನಾಗಿರುತ್ತೆ, ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿರ್ತೀವಿ. ಆದರೆ ನಾವು ಅಂದ್ಕೊಂಡಿರೋದೆಲ್ಲ ನಿಜ ಆಗೋದಿಲ್ಲ. ಇದು ನೀವು ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು. ಹಾಗಾಗಿ ಮುಂದೆ ನಿಮಗೆ ಕಷ್ಟ ಬರ್ದಿರೋ ಹಾಗೆ ಈಗ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಫ್ರೆಂಡ್ಸ್, ನೀವು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರೆ. ಸೊ ನಮ್ಮ ಲೈಫಲ್ಲಿ ಯಾವ್ದು ಏನೇ ಆದರೂ ಒಳ್ಳೆಯದಕ್ಕೆ ಆಗುತ್ತೆ. ಏನಾದರೂ ಒಂದು ಸಿಕ್ಕಿಲ್ಲ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಅದು ಈ ಮೂಮೆಂಟಲ್ಲಿ ನಮ್ಗೆ ಗೊತ್ತಾಗದೇ ಇರ್ಬೋದು, ಬಟ್ ಮುಂದೆ ಟೈಮ್ ಮೂವ್ ಆದಂಗೆಲ್ಲ ನಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಸೊ ಸ್ವಲ್ಪ ದಿನ ಟೈಮ್ ತೊಗೊತೀವಿ. ಯಾವ ಪ್ರಾಬ್ಲಮ್ಗೆ ಹಿಂಗಾಗಿದ್ರೆ ನಾವು ಇವತ್ತು ಇದು ಹಿಂಗಾಗಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಬಟ್ ಮುಂದೆ ಒಂದು ದಿನ ಇದು ಹಿಂಗೆ ಆಗಲಿಲ್ಲ ನನ್ನ ಲೈಫಲ್ಲಿ, ಅದಕ್ಕೆ ನಾನು ಚೆನ್ನಾಗಿದ್ದೀನಿ, ಇದು ಹಿಂಗೆ ನಾನು ಅಂದ್ಕೊಂಡಂಗೆ ಆಗಿಬಿಟ್ಟಿದ್ರೆ ನನಗೆ ಎಷ್ಟು ಪ್ರಾಬ್ಲಮ್ ಆಗ್ತಿತ್ತು ಅಂತ ನಾವೇ ಅರ್ಥ ಮಾಡ್ಕೊತೀವಿ. ಹಾಗಾಗಿ ಟ್ರಸ್ಟ್ ದ ಡಿವೈನ್ ಪ್ಲ್ಯಾನಿಂಗ್ ಫ್ರೆಂಡ್ಸ್. ಸೊ ಡಿವೈನ್ ಟೈಮಲ್ಲಿ ನಿಮ್ಗೆ ಏನು ಸಿಗಬೇಕು ಅದು ಸಿಗುತ್ತೆ, ಏನು ಆಗಬೇಕು ಅದು ಆಗುತ್ತೆ. ಸೊ ನೀವು ಎಫರ್ಟ್ಸ್ ಹಾಕಿದ್ದೀರಾ, ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನೆಲ್ಲ ಮಾಡಿದ್ದೀರಾ, ಅಂದರೂ ನೀವು ಅಂದ್ಕೊಂಡಿದ್ದು ನಿಮ್ಗೆ ಸಿಗಲಿಲ್ಲ ಅಂತಂದರೆ ಅದಕ್ಕೊಂದು ವ್ಯಾಲಿಡ್ ರೀಸನ್ ಇರುತ್ತೆ ಫ್ರೆಂಡ್ಸ್. ಸೊ ಪೇಷನ್ಸ್ ಆಗಿರಿ, ಆ ಟೈಮ್ ಬಂದಾಗ ಅದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಟ್ರಸ್ಟ್ ಇನ್ ಡಿವೈನ್ ಟೈಮಿಂಗ್ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ಲೆಟರ್ ವಿ ಬಂದಿದೆ, ನಿಮ್ಮ ಇನಿಷಿಯಲ್ಲು ವಿ ಇರ್ಬೋದು. ಸೊ ಏಂಜಲ್ ನಂಬರ್ 3 ಅಂತ ಬಂದಿದೆ. ಸೊ ಅಗೇನ್ ಫ್ರೆಂಡ್ಸ್, ಏಂಜಲ್ ನಂಬರ್ಸು, ಕಂಡಕ್ಟರ್, ಡ್ರೈವರ್ ನಂಬರ್ಸ್ ಇದೆಲ್ಲ ನ್ಯೂಮರಾಲಜಿಕಲ್ ಕಾನ್ಸೆಪ್ಟ್ಸು. ಸೊ ಏಂಜಲ್ ನಂಬರ್, ಸೊ ನಿಮ್ಮದು ಏಂಜಲ್ ನಂಬರ್ 3 ಆಗಿರ್ಬೋದು. ಸೊ ಏಂಜಲ್ ನಂಬರ್ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಗೇನ್ ಏಂಜಲ್ ನಂಬರ್ 6 ಬಂದಿದೆ ಫ್ರೆಂಡ್ಸ್. ನಿಮ್ದು ಏಂಜಲ್ ನಂಬರ್ 3 ಆಗಿರ್ಬೋದು, ಇಲ್ಲ 6 ಆಗಿರ್ಬೋದು. ನಿಮ್ಗೆ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟರ್ ಜಿ ಇದೆ, ನಿಮ್ಮ ನಿಮ್ಮ ನೇಮಲ್ಲಿ ಜಿ ಇರ್ಬೋದು, ಇಲ್ಲಾಂದರೆ ನೀವು ಯಾವುದಾದ್ರೂ ಪರ್ಸನ್ಗೋಸ್ಕರ ಈ ರೀಡಿಂಗ್ ನೋಡ್ತಿದ್ರೆ ನಿಮ್ಮ ಪರ್ಸನ್ ಲೆಟರಲ್ಲೂ ಜಿ ಇರ್ಬೋದು, ಇಲ್ಲ ಬಿಸ್ನೆಸ್ ಪಾರ್ಟ್ನರ್ ಕೂಡ ಆಗಿರ್ಬೋದು ಫ್ರೆಂಡ್ಸ್. ಮೇ ಮಂತ್ ಇಂಪಾರ್ಟೆಂಟ್ ಅಂತ ತೋರಿಸ್ತಿದೆ. ಲೆಟರ್ ಪಿ ಬಂದಿದೆ. ಕಂಡಕ್ಟರ್ ನಂಬರ್ 1 ಬಂದಿದೆ. ಸೊ ಕಂಡಕ್ಟರ್ ನಂಬರ್ 1 ಇಂಪಾರ್ಟೆಂಟ್ ಆಗಿರ್ಬೋದು, ಇಲ್ಲ ನಿಮ್ಮದೇ ಕಂಡಕ್ಟರ್ ನಂಬರ್ 1 ಬಂದಿರ್ಬೋದು ನ್ಯೂಮರಾಲಜಿಕಲಿ. ಆ್ಯಂಡ್ ಡ್ರೈವರ್ ನಂಬರ್ 9 ಬಂದಿದೆ ಫ್ರೆಂಡ್ಸ್. ಇಲ್ಲಿ ನಂಬರ್ 4 ಬಂದಿದೆ. ಸೊ ಈ ನಂಬರ್ 4 ನಿಮ್ಮ ಬರ್ತ್ಡೇ ಆಗಿರ್ಬೋದು, ಇಲ್ಲ ಬರ್ತ್ ಮಂತ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಬರ್ತ್ ಮಂತ್ ಬಂದು ಏಪ್ರಿಲ್ ಆಗಿರ್ಬೋದು, ಇಲ್ಲ ನೀವು ಯಾವುದೇ ಮಂತಲ್ಲಿ 4th ಡೇಟ್ಗೆ ಬರ್ತ್ ಡೇಟ್ ಇರ್ಬೋದು ನಿಮ್ಮದು. 4 ಆಗಿರ್ಬೋದು, ಇಲ್ಲಾಂದರೆ 13 ಆಗಿರ್ಬೋದು. 13 ಅಂದರೆ 1 + 3 ಆ್ಯಡ್ ಮಾಡಿದ್ರೆ 4 ಬರುತ್ತೆ. ಸೊ 4 ಆಗಿರ್ಬೋದು ಫ್ರೆಂಡ್ಸ್. ಕಮ್ ಔಟ್
ಔಟ್ ಆಫ್ ಡಿಪ್ರೆಷನ್ ಆ್ಯಂಡ್ ಕನೆಕ್ಟ್ ವಿತ್ ಯೂನಿವರ್ಸ್, ಲೈಫ್ ಬಿಕಮ್ಸ್ ಈಸಿ. ಸೊ ಫ್ರೆಂಡ್ಸ್, ಈ ಮೆಸೇಜ್ ಏನಂದರೆ, ಸೊ ಈ ಕಂಪ್ಲೀಟ್ ಇಯರ್ 2025 ನಿಮ್ಗೆ ಯಾವುದಾದ್ರೂ ಮಂತಲ್ಲಿ ಇಲ್ಲ ಯಾವುದಾದ್ರೂ ದಿನ ನಿಮಗೆ ಡಿಪ್ರೆಷನ್ ಅಂತ ಅನಿಸಿದ್ರೆ, ಇಲ್ಲ ನಿಮಗೆ ಕಂಫರ್ಟಬಲ್ ಅನಿಸ್ತಿಲ್ಲ, ಏನೋ ಮಿಸ್ ಆಗ್ತಿದೆ ಲೈಫಲ್ಲಿ ಅಂತ ನಿಮ್ಗೆ ಡಿಪ್ರೆಸ್ ಫೀಲ್ ಆದರೆ, ಕನೆಕ್ಟ್ ವಿತ್ ಯೂನಿವರ್ಸ್ ಆ್ಯಂಡ್ ಲೈಫ್ ಬಿಕಮ್ಸ್ ಈಸಿ ಅಂತ ಇದೆ ಫ್ರೆಂಡ್ಸ್. ಸೊ ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ಲೈಫ್ ಬಿಕಮ್ಸ್ ಈಸಿ ಅಂತ ಇದೆ ಫ್ರೆಂಡ್ಸ್. ಸೊ ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡೋದು ಅಂತಂದರೆ ನೀವು ಮೆಡಿಟೇಷನ್ ಮಾಡ್ಬೋದು ಫ್ರೆಂಡ್ಸ್. ಒಂದು 10 ಮಿನಿಟ್ಸು ನೀವು ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡ್ಬೋದು, ಇಲ್ಲಾಂದರೆ ಪೂಜೆ ಮಾಡ್ಬೋದು, ಇಲ್ಲಾಂದರೆ ಹನುಮಾನ್ ಚಾಲೀಸ ಕೇಳ್ಬೋದು, ಇಲ್ಲಾಂದರೆ ವಿಷ್ಣು ಸಹಸ್ರನಾಮ ಕೇಳ್ಬೋದು. ನೀವು ಇದನ್ನೆಲ್ಲ ಮಾಡೋವಾಗ ಕಣ್ಣು ಮುಚ್ಕೊಂಡು ಮಾಡೋದು ಬೆಟರು ಫ್ರೆಂಡ್ಸ್. ಯಾಕಂದರೆ ನಿಮಗೆ ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪೀಸ್ ಆಫ್ ಮೈಂಡ್ ಬಿಲ್ಡ್ ಆಗುತ್ತೆ. ಸೊ ಕೆಲವೊಂದು ಸರಿ ನಾವು ಮೆಡಿಟೇಷನ್ ಮಾಡುವಾಗ ನಾವು ಒಬ್ಬರೇ ಕೂತ್ಕೊಂಡು ಐಸೋಲೇಷನಲ್ಲಿ ಮಾಡಬೇಕು ಫ್ರೆಂಡ್ಸ್. ಸೊ ಆ ಥರ ಟೈಮಲ್ಲಿ ಎಷ್ಟೋ ನಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮನ್ನು ನೀವು ಐಸೋಲೇಟ್ ಮಾಡ್ಕೊಳ್ಳಿ, ಒಂದು 5-10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ. ಇಲ್ಲ ನಿಮಗೆ ಮೆಡಿಟೇಷನ್ ಮಾಡೋದು, ಪೂಜೆ ಮಾಡೋದು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಂದರೆ, ಸೊ ಅಟ್ಲೀಸ್ಟ್ ಒಂದು 5-10 ಮಿನಿಟ್ಸು ಈವ್ನಿಂಗು ಪೀಸ್ಫುಲ್ಲಾಗಿ ವಾಕ್ ಮಾಡೋಕ್ಕೆ ಹೋಗಿ. ಸೊ ಇಲ್ಲ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ವಾಕ್ಸ್ ಮಾಡಿ. ಸೊ ಅದರಿಂದನೂ ನೀವು ಪೀಸ್ಫುಲ್ ಅನಿಸುತ್ತೆ ಮೈಂಡು. ಸೊ ನಾವು ಮೈಂಡ್ ಯಾವಾಗ ಪೀಸ್ಫುಲ್ ಅನಿಸುತ್ತೆ ಆವಾಗ ನಾವು ಡಿವೈನ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಕೆಲವೊಂದು ಪ್ರಾಬ್ಲಮ್ಸು ಯಾಕೆ ಆಗ್ತಿದೆ ಅನ್ನೋದಕ್ಕೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಮ್ಗೆ ಆನ್ಸರ್ಸ್ನ ಕೊಡುತ್ತೆ. ಹಾಗಾಗಿ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆದಾಗ ನೀವು ಯಾವ ಥರ ಡಿಪ್ರೆಷನಲ್ಲಿ ಬೇಕಾದರೂ ಇರ್ಬೋದು, ಏನೇ ಪ್ರಾಬ್ಲಮ್ ಇರ್ಬೋದು, ಯು ವಿಲ್ ಫೀಲ್ ಬೆಟರ್ ಫ್ರೆಂಡ್ಸ್. ಸೊ ಟ್ರೈ ಟು ಕನೆಕ್ಟ್ ವಿತ್ ಯೂನಿವರ್ಸ್. ಈ ಇಯರಲ್ಲಿ ಯಾವಾಗ ನಿಮ್ಗೇನಾದರೂ ನೆಗೆಟಿವ್ ಅಂತ ಫೀಲ್ ಆದರೆ, ಡಿಪ್ರೆಸ್ ಫೀಲ್ ಆದರೆ, ಪ್ಲೀಸ್ ಕನೆಕ್ಟ್ ವಿತ್ ಯೂನಿವರ್ಸ್. ಸೊ ನಂಬರ್ 8 ಬಂದಿದೆ ಫ್ರೆಂಡ್ಸ್. ಸೊ ನಂಬರ್ 8 ಅಗೇನ್ ನಿಮ್ಮ ಬರ್ತ್ ಮಂತ್ 8 ಆಗಿರ್ಬೋದು, ಇಲ್ಲ ಬರ್ತ್ ಡೇ 8 ಆಗಿರ್ಬೋದು, 17 ಕೂಡ ಆಗಿರ್ಬೋದು. 1 + 7 ಆ್ಯಡ್ ಮಾಡಿದ್ರೆ 8 ಆಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ಕಂಡಕ್ಟರ್ ನಂಬರ್ 2 ಬಂದಿದೆ, ಡ್ರೈವರ್ ನಂಬರ್ 6 ಬಂದಿದೆ, ಸೊ ಅಗೇನ್ ಏಂಜಲ್ ನಂಬರ್ 7 ಬಂದಿದೆ ಫ್ರೆಂಡ್ಸ್. ಇದು ಕಂಡಕ್ಟರ್, ಡ್ರೈವರ್, ಏಂಜಲ್ ನಂಬರ್ಸ್ ಏನಂತ ನಿಮಗೆ ಅರ್ಥ ಮಾಡ್ಕೊಬೇಕಂದ್ರೆ ನೀವು ಗೂಗಲ್ ಮಾಡಿ ನೋಡ್ಬೋದು, ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನೇ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮು ನಿಮಗೆ ಇಂಟ್ರೆಸ್ಟ್ ಇದ್ದರೆ. ಸ್ಲೀಪ್ ಪೀಸ್ಫುಲಿ, ಯುವರ್ ಬಾಡಿ ನೀಡ್ಸ್ ಟು ರೆಸ್ಟ್ ಆ್ಯಂಡ್ ಕನೆಕ್ಟ್ ವಿತ್ ಸೋಲ್. ಸೊ ಫ್ರೆಂಡ್ಸ್, ಇಲ್ಲಿ ಆವಾಗಲೇ ನಿಮ್ಗೊಂದು ಮೆಸೇಜ್ ಬಂದಿತ್ತು ಡಿಪ್ರೆಷನ್ ಅಂತ. ಸೊ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ ಸಿಚುವೇಶನಿಂದ ಡಿಪ್ರೆಸ್ ಫೀಲ್ ಆದರೆ, ಇಲ್ಲಾಂದರೆ ಸ್ಲೀಪ್ಲೆಸ್ ನೈಟ್ಸ್ ಅಂತ ಅನಿಸಿದ್ರೆ, ಪ್ಲೀಸ್ ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ನಿದ್ದೆ ಮಾಡೋದ್ರಿಂದ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ನಿಮ್ಮ ಪೀಸ್ ಆಫ್ ಮೈಂಡು ಸಿಗುತ್ತೆ. ಸೊ ಯು ವಿಲ್ ಬಿ ಏಬಲ್ ಟು ಕನೆಕ್ಟ್ ಯುವರ್ ಸೋಲ್. ಸೊ ನೀವು ನಿಮ್ಮ ಸೋಲ್ ಜೊತೆ ಕನೆಕ್ಟ್ ಮಾಡಿದಾಗ ನಿಮಗೆ ಒಂದು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಫ್ರೆಂಡ್ಸ್. ಸೊ ಪ್ಲೀಸ್ ಟ್ರೈ ಟು ಸ್ಲೀಪ್ ಪ್ರಾಪರ್ಲಿ. ಸೊ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ. ಸಿಚುವೇಶನ್ ಹೆಂಗೆ ಇದ್ದರೂ, ಪ್ರಾಬ್ಲಮ್ಸ್ ಏನೇ ಇದ್ದರೂ, ಸೊ ಎಷ್ಟೋ ಪ್ರಾಬ್ಲಮ್ಸು ಮೆಂಟಲಿ ಮತ್ತು ಫಿಸಿಕಲಿ ಇರೋ ಪ್ರಾಬ್ಲಮ್ಸು ನಾವು ಸರಿಯಾಗಿ ನಿದ್ದೆ ಮಾಡೋದ್ರಿಂದ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಿದ್ದೆ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಸಿಚುವೇಶನ್ ಏನೇ ಇರಲಿ, ಪ್ರಾಬ್ಲಮ್ ಏನೇ ಇರಲಿ, ನಿದ್ದೆ ಮಾಡೋ ಟೈಮಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ನಿಮಗೇನಾದರೂ ನಿದ್ದೆ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಿದ್ರೆ, ಸೊ ನೀವು ನಿದ್ದೆ ಮಾಡೋ ಟೈಮಲ್ಲಿ ಮೆಡಿಟೇಷನ್ ಸಾಂಗ್ಸ್ ಅಂತಲೇ ಇರುತ್ತೆ. ಸೊ ಮೆಡಿಟೇಷನ್ ಸಾಂಗ್ಸ್ನ ಕೇಳ್ಬೋದು, ಇಲ್ಲಾಂದರೆ ನೀವಾಗೇನು ವಿಷ್ಣು ಸಹಸ್ರನಾಮನ ಕೇಳ್ಬೋದು ನಿದ್ದೆ ಮಾಡೋವಾಗ. ಸೊ ಯಾವುದಾದ್ರೂ ಸ್ಪಿರಿಚುವಲ್ ಆಗೋಕ್ಕೆ ಟ್ರೈ ಮಾಡಿ ನಿಮಗೆ ನಿದ್ದೆ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ. ಸೊ ಟ್ರೈ ಟು ಕನೆಕ್ಟ್ ವಿತ್ ಯುವರ್ ಸೋಲ್ ಆ್ಯಂಡ್ ಆಲ್ಸೋ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಈ ಮೆಸೇಜ್ 2 ಸಾರಿ ಬಂದಿದೆ, ಹಾಗಾಗಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ರಿಲ್ಯಾಕ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಲೆಟರ್ ಟಿ ಬಂದಿದೆ.
ಸೊ ನಿಮ್ಮ ನೇಮ್ ಟಿಯಿಂದ ಸ್ಟಾರ್ಟ್ ಆಗ್ತಿರ್ಬೋದು, ಇಲ್ಲ ನಿಮ್ಮ ಇನಿಷಿಯಲ್ ಟಿ ಆಗಿರ್ಬೋದು. Try not to argue with others in lower vibration but learn how to deal with them. ಸೊ ಫ್ರೆಂಡ್ಸ್, ಈ ಮೆಸೇಜ್ ಏನಂತಂದರೆ ಟ್ರೈ ನಾಟ್ ಟು ಆರ್ಗ್ಯೂ ವಿತ್ ಅದರ್ಸ್ ಇನ್ ಲೋವರ್ ವೈಬ್ರೇಷನ್. ಸೊ ಇಲ್ಲಿ ಏನಾಗುತ್ತಂದರೆ ಫ್ರೆಂಡ್ಸ್, ಕೆಲವೊಬ್ಬರು ಯೋಚನೆ ಮಾಡೋ ರೀತಿ, ಪ್ರತಿಯೊಬ್ಬರು ಯೋಚನೆ ಮಾಡೋ ರೀತಿನೂ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನಾವು ಯೋಚನೆ ಮಾಡಿದ ಥರ ಇನ್ನೊಬ್ರು ಯೋಚನೆ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಫ್ಯಾಮಿಲಿ ಮೆಂಬರ್ಸೇ 4 ಮೆಂಬರ್ಸ್ ಇದ್ದರೆ ಆ 4 ಮೆಂಬರ್ಸ್ದು 4 ಡಿಫ್ರೆಂಟ್ ವೈಬ್ರೇಷನ್ಸ್ ಇರುತ್ತೆ, 4 ಡಿಫ್ರೆಂಟ್ ವೇ ಆಫ್ ಥಿಂಕಿಂಗ್ ಇರುತ್ತೆ. ನಾವು ಒಂದು ಸಿಚುವೇಶನ್ನ ಹೆಂಗೆ ನೋಡ್ತೀವಿ, ಬೇರೆಯವರು ಹಾಗೆ ನೋಡಬೇಕಂತ ಇರಲ್ಲ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಸಿಚುವೇಶನ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿರೋ ಪಾರ್ಟ್ನರ್ ಆಗಿರ್ಬೋದು, ಸೊ ಯಾರೂ ಅರ್ಥ ಮಾಡ್ಕೊತಿಲ್ಲ ಅಂತ ಅವ್ರ ಜೊತೆ ಆರ್ಗ್ಯೂ ಮಾಡೋಕ್ಕೆ ಹೋಗಬೇಡಿ. ಅವ್ರ ಪಾಯಿಂಟ್ ಆಫ್ ವ್ಯೂ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಟ್ ದ ಸೇಮ್ ಟೈಮ್ ಅವ್ರ ವೈಬ್ರೇಷನ್ ಬೇರೆ, ನಿಮ್ಮ ವೈಬ್ರೇಷನ್ ಬೇರೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಲೈಫಲ್ಲಿ ಏನಾಗ್ತಿದೆ, ನಿಮ್ಮ ತಲೆಯಲ್ಲಿ ಏನು ಹೋಗ್ತಿದೆ ಅಂತ ನಿಮಗೆ ಮಾತ್ರನೇ ಗೊತ್ತಿರೋಕ್ಕೆ ಸಾಧ್ಯ ಫ್ರೆಂಡ್ಸ್. ಎದುರುಗಡೆ ಇರೋರಿಗೆ ಗೊತ್ತಾಗೋದಕ್ಕೆ ಕಷ್ಟ ಅಲ್ವಾ? ಸೊ ಹಾಗಿರ್ಬೇಕಂದ್ರೆ ನೀವು ಅವ್ರ ಪಾಯಿಂಟ್ ಆಫ್ ವ್ಯೂವಿಂದನೂ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇಲ್ಲೇನಂದರೆ ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರ ಜೊತೆ ಆರ್ಗ್ಯೂ ಮಾಡೋಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ನೀವು ಏನಾದರೂ ಯಾರಿಗಾದರೂ ಅಡ್ವೈಸ್ ಮಾಡ್ತೀರಾ ಅಂದ್ಕೊಳ್ಳಿ, ಅವ್ರು ನಿಮ್ಮ ಅಡ್ವೈಸ್ನ ತೊಗೊತಿಲ್ಲ ಅಂತಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಅಡ್ವೈಸ್ ಮಾಡೋದು. ನೀವು ಅಡ್ವೈಸ್ ಮಾಡಿದ್ದೀರಾ, ತೊಗೊಳೋದು ಬಿಡೋದು ಅವ್ರಿಗೆ ಸೇರಿದ್ದು ಫ್ರೆಂಡ್ಸ್. ಸೊ ನೀವು ಅವ್ರ ಜೊತೆ ಆರ್ಗ್ಯೂ ಮಾಡೋಕ್ಕೆ ಹೋಗಬೇಡಿ. ನೀವು ಹೇಳಿದ್ದೆ ಸರಿ, ಅವ್ರು ಅದನ್ನೇ ಮಾಡಬೇಕಿತ್ತು ಅಂತ. ಸೊ ಬಿಟ್ಬಿಡಿ ಫ್ರೆಂಡ್ಸ್. ಎಲ್ಲರಿಗೂ ಅವ್ರದ್ದೇ ಆದ ಕರ್ಮ ಇರುತ್ತೆ. ಸೊ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಡ್ವೈಸ್ ಮಾಡೋದು. ನಿಮ್ಮ ಕೆಲಸ ನೀವು ಮಾಡಿದ್ದೀರಾ ಅಂತಂದರೆ ನಾವು ಹೇಳಿದ್ನೇ ಬೇರೆಯವ್ರು ಮಾಡಬೇಕು ಅಂತಲೂ ಇಲ್ಲ ಫ್ರೆಂಡ್ಸ್. ಹಂಗಿರ್ಬೇಕಂದ್ರೆ ನೀವು ಜಾಸ್ತಿ ಯಾರ ಬಗ್ಗೆನೂ ಯಾರ ಜೊತೆನೂ ಆರ್ಗ್ಯೂ ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ಸ್ಟೆಡ್ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಅರ್ಥ ಮಾಡಿಸಿ, ಇಲ್ಲ ಅಂದರೆ ಬಿಟ್ಬಿಡಿ ಫ್ರೆಂಡ್ಸ್. ಸೊ ಆ ಥರದವ್ರ ಜೊತೆ ಹೆಂಗೆ ಡೀಲ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ, ಆರ್ಗ್ಯೂ ಮಾಡೋಕ್ಕೆ ಹೋಗಬೇಡಿ. ಸೊ ಲೆಟರ್ ಯು ಬಂದಿದೆ ಫ್ರೆಂಡ್ಸ್. ಸೊ ನೀವು ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೆ ಅದ್ರದ್ದು ಲೆಟರ್ ಕೂಡ ಯು ಆಗಿರ್ಬೋದು. ರಿಮೆಂಬರ್, ಯು ಆರ್ ಆಲ್ವೇಸ್ ಮೆಂಟ್ ಟು ಬಿ ಹ್ಯಾಪಿ, ಯು ಆರ್ ಎ ಡಿವೈನ್ ಚೈಲ್ಡ್. ಸೊ ಫ್ರೆಂಡ್ಸ್, ಈ ಮೆಸೇಜ್ ಏನು ಹೇಳ್ತಿದೆ ಅಂದರೆ, ಸೊ ಯೂನಿವರ್ಸ್ಗೆ ನಾವೆಲ್ಲರೂ ಒಂದೇ ಫ್ರೆಂಡ್ಸ್. ಸೊ ವಿ ಆರ್ ಆಲ್ ಡಿವೈನ್ ಚೈಲ್ಡ್ಸ್. ಸೊ ಯೂನಿವರ್ಸು ನಾವು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕು, ಇಲ್ಲಾಂದರೆ ನಾವು ಕಷ್ಟಪಡಬೇಕು, ನಾವು ಅನ್ಹ್ಯಾಪಿಯಾಗಿರಬೇಕು ಅಂತ ಯಾವತ್ತೂ ಬಯಸೋದಿಲ್ಲ. ಸೊ ಈ ಅನ್ಹ್ಯಾಪಿನೆಸ್ ಏನಿದೆ, ಇದನ್ನು ನಾವೇ ಕ್ರಿಯೇಟ್ ಮಾಡ್ಕೊತೀವಿ ಫ್ರೆಂಡ್ಸ್. ನಾವು ಎಕ್ಸ್ಪೆಕ್ಟೇಷನ್ಸಿಂದ ಬೇರೆಯವ್ರು ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ಆಗಬೇಕು, ನನಗೆ ಬೇಕಾಗಿದ್ದ ಥರ ಲೈಫ್ ಇಲ್ಲ ಅಂತ ಬೇಜಾರು ಮಾಡಿಕೊಂಡು ನಾವು ಡಿಪ್ರೆಸ್ ಆಗ್ತೀವಿ ಫ್ರೆಂಡ್ಸ್. ಸೊ ನಮ್ಮ ಡಿಪ್ರೆಷನಿಂದನೇ ನಾವು ಕ್ರಿಯೇಟ್ ಮಾಡ್ಕೊಳೋದು ಅನ್ಹ್ಯಾಪಿನೆಸ್ನ ಫ್ರೆಂಡ್ಸ್. ಸೊ ಡಿವೈನ್ ಯಾವತ್ತೂ ನಾವು ಅನ್ಹ್ಯಾಪಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಲೈಫಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ, ಚಾಲೆಂಜಸ್ ಬರುತ್ತೆ. ಇದೆಲ್ಲ ಯಾಕೆ ಬರುತ್ತೆ ಅಂತ ನೀವು ಕೇಳ್ಬೋದು. ಇದೆಲ್ಲ ಬರೋದು ಫ್ರೆಂಡ್ಸ್, ನಾವು ಲೈಫ್ನ ಅರ್ಥ ಮಾಡಿಕೊಂಡು ನಾವು ಬೆಟರ್ ವರ್ಷನ್ ಆಫ್ ನಮ್ಮ ಸೆಲ್ಫ್ ಆಗಬೇಕು ಅಂತ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಏನಾದರೂ ಒಂದು ಪ್ರಾಬ್ಲಮ್ ಬಂದಿದೆ ಅಂದ್ಕೊಳ್ಳಿ, ನೀವು ಆ ಪ್ರಾಬ್ಲಮ್ನ ಫೇಸ್ ಮಾಡೋವಾಗ ಎಷ್ಟೊಂದು ಕಲ್ತಿರ್ತೀರ ಫ್ರೆಂಡ್ಸ್. ಈ ಸಿಚುವೇಶನ್ ಬಂದರೆ ಈ ಪರ್ಸನ್ ಹತ್ರ ಅಡ್ವೈಸ್ ತೊಗೊಬೇಕು, ಈ ಸಿಚುವೇಶನ್ ಬಂದರೆ ಹಿಂಗೆ ಡೀಲ್ ಮಾಡಬೇಕು. ನಾನು ಲಾಸ್ಟ್ ಟೈಮ್ ಈ ಥರ ಪ್ರಾಬ್ಲಮ್ ಫೇಸ್ ಮಾಡಿದ್ದೆ, ಮುಂದೆ ನನ್ನ ಲೈಫಲ್ಲಿ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಾನು ಇವಾಗಲೇ ಇದ್ರ ಬಗ್ಗೆ ಕೇರ್ ತೊಗೊಬೇಕು. ಆ ಥರ ಎಷ್ಟೋ ಸಿಚುವೇಶನ್ಸ್ನ, ಎಷ್ಟೋ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ಕೊತೀವಿ ಫ್ರೆಂಡ್ಸ್. ಹಾಗಾಗಿ ಪ್ರತಿಯೊಂದು ಚಾಲೆಂಜು, ಪ್ರತಿಯೊಂದು ಪ್ರಾಬ್ಲಮ್ಮು ನಮಗೆ ಬೆಸ್ಟ್ ವರ್ಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಸೊ ಕೆಲವೊಂದು ಸಲ ತುಂಬಾ ನೋವಾಗ್ಬೋದು, ಬೇಜಾರಾಗ್ಬೋದು, ಅದೆಲ್ಲ ಒಂದು ಫೀಲಿಂಗು ಫ್ರೆಂಡ್ಸ್. ಹ್ಯಾಪಿನೆಸ್ ಒಂದು ಎಮೋಷನ್, ಅದೇ ಥರ ಸ್ಯಾಡ್ನೆಸ್ಸನ್ನು ಒಂದು ಎಮೋಷನ್ನು. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ, ಬಟ್ ಎಂಡ್ ಆಫ್ ದ ಡೇ ನಮ್ಮ ಲಿಮಿಟೇಷನ್ ನಮಗೆ ಗೊತ್ತಿರಬೇಕು ಫ್ರೆಂಡ್ಸ್. ಯಾವತ್ತೂ ನಾವು ತುಂಬ ಸ್ಯಾಡಾಗೂ ಇರಬಾರ್ದು, ತುಂಬ ಹ್ಯಾಪಿಯಾಗೂ ಇರಬಾರ್ದು. ನಮ್ಮ ಲೈಫ್ನ ನಾವು ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು.
ಸೊ ತುಂಬ ಹ್ಯಾಪಿ ಅಂತ ಅನ್ನಿಸ್ದಾಗ ಗ್ರ್ಯಾಟಿಟ್ಯೂಡ್ ಪೇ ಮಾಡಿ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ತುಂಬ ಬೇಜಾರು, ಡಿಪ್ರೆಷನ್ ಅಂತ ಅನ್ನಿಸ್ದಾಗ ಹಾಗೆ ಯೂನಿವರ್ಸ್ನ ಪ್ರೇ ಮಾಡಿ, ಗ್ರ್ಯಾಟಿಟ್ಯೂಡ್ ಹೇಳಿ. ಈ ಸಾರಿ ಗ್ರ್ಯಾಟಿಟ್ಯೂಡ್ ಏನಕ್ಕೆ ಹೇಳ್ತೀರಾ ಅಂದರೆ, ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ. ನೀವು ಏನೋ ದೊಡ್ಡದಾಗಿ ಆಗೋದು, ಚಿಕ್ಕದಾಗಿ ಆಗಿದೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ ಫ್ರೆಂಡ್ಸ್. ಯೂನಿವರ್ಸ್ ಈಸ್ ಆಲ್ವೇಸ್ ವಿತ್ ಅಸ್ ಅನ್ನೋ ನಂಬಿಕೆ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ನಂಬಿಕೆನೇ ಜೀವನ ಅಂತ ಹೇಳ್ತಾರಲ್ವ. ಹಾಗಾಗಿ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಟ್ಕೊಳ್ಳಿ. ಆ್ಯಂಡ್ ಯಾವಾಗಲೂ ನೆನಪಿಟ್ಕೊಳ್ಳಿ, ಯೂನಿವರ್ಸು ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಸೊ ಒಬ್ಬರು ಹ್ಯಾಪಿಯಾಗಿರ್ಬೋದು, ಒಬ್ಬರು ಸ್ಯಾಡ್ ಆಗಿರ್ಬೋದು. ಇವತ್ತು ಹ್ಯಾಪಿ ಇರೋರು ನಾಳೆ ಸ್ಯಾಡ್ ಆಗಿರ್ಬೋದು, ಇವತ್ತು ಸ್ಯಾಡ್ ಇರೋರು ನಾಳೆ ಹ್ಯಾಪಿ ಇರ್ಬೋದು. ಟೈಮ್ ಲೈನ್ ಬೇರೆ ಇರುತ್ತೆ, ಆದರೆ ಎಲ್ಲರಿಗೂ ಸುಖ ದುಃಖ ಅನ್ನೋದು ಬಂದೇ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಡಿವೈನ್ ಆಲ್ವೇಸ್ ವಾಂಟ್ ಹರ್ಸ್ ಟು ಬಿ ಹ್ಯಾಪಿ. ಸೊ ಹ್ಯಾಪಿ ಟೈಮ್ಸ್ ಬಂದೇ ಬರುತ್ತೆ ಫ್ರೆಂಡ್ಸ್. ಸೊ ನಿಮ್ಮ ಲೆಟರ್ ಆರ್ ಆಗಿರ್ಬೋದು. ಸೊ ಅಗೇನ್ ಡ್ರೈವರ್ ನಂಬರ್ 8 ಬಂದಿದೆ ಫ್ರೆಂಡ್ಸ್. ಲೆಟರ್ ಎಂ ಬಂದಿದೆ. ಯು ವಿಲ್ ಬಿ ಅಟ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್. ಸೊ ನಿಮ್ಮ ಲೈಫಲ್ಲಿ ಡಿವೈನ್ ಟೈಮ್ ಅಂತ ಬಂದಾಗ ನೀವು ಯಾವ ಸಿಚುವೇಷನಲ್ಲಿ ಯಾವ ಟೈಮಲ್ಲಿ ಎಲ್ಲಿರಬೇಕೋ ಅಲ್ಲಿರ್ತೀರ. ನಿಮ್ಗೆ ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಫ್ರೆಂಡ್ಸ್. ಸೊ ರೈಟ್ ಟೈಮಲ್ಲಿ ರೈಟ್ ಪ್ಲೇಸಲ್ಲಿ ನೀವು ಇರ್ತೀರ. ಸೊ ಫೆಬ್ರವರಿ ಮಂತು ನಿಮ್ಮ ಬರ್ತ್ ಮಂತು ಆಗಿರ್ಬೋದು, ಇಲ್ಲ ಇಂಪಾರ್ಟೆಂಟ್ ಆಗಿರ್ಬೋದು ಫ್ರೆಂಡ್ಸ್. ಇಯರ್ ನಿಮಗೆ ಫೆಬ್ರವರಿ ಮಂತು. ಸೊ ಏಂಜಲ್ ನಂಬರ್ 4 ಬಂದಿದೆ. ಏಂಜಲ್ ನಂಬರ್ 9 ಬಂದಿದೆ. ಡ್ರೈವರ್ ನಂಬರ್ 2 ಬಂದಿದೆ. ನಂಬರ್ 1 ಬಂದಿದೆ. ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ಇಲ್ಲ ಮಂತ್ ಆಫ್ ಇಯರ್ ಇರ್ಬೋದು, ಇಲ್ಲ ಜಾನ್ವರಿ ಮಂತ್ ಇಂಪಾರ್ಟೆಂಟ್ ಇರ್ಬೋದು ಫ್ರೆಂಡ್ಸ್. ಆ್ಯಂಡ್ ಡಿಸೆಂಬರ್ ಮಂತ್ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡೋದಾದರೆ ಕಾರ್ಡಲ್ಲೂ ಬಂದಿತ್ತು, ಡಿಸೆಂಬರ್ ಮಂತಲ್ಲಿ ನೀವು ಲೈಫ್ನ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತಿರ್ತೀರ, ಮೆಚೂರಿಟಿ ಬಂದಿರುತ್ತೆ, ಆ್ಯಂಡ್ ಯು ವಿಲ್ ಬಿ ಇನ್ ಎ ಬೆಟರ್ ಪ್ಲೇಸ್ ಅಂತ ಫ್ರೆಂಡ್ಸ್. ಸೊ ಡಿಸೆಂಬರ್ ಇಂಪಾರ್ಟೆಂಟ್ ಆಗಿರ್ಬೋದು. ಲೆಟರ್ ಹೆಚ್ ಬಂದಿದೆ. ಸೊ ಡ್ರೈವರ್ ನಂಬರ್ 5 ಬಂದಿದೆ. ಡ್ರೈವರ್ ನಂಬರ್ 4 ಬಂದಿದೆ. ಫ್ರೆಂಡ್ಸ್, ನೀವು ಯೋಚನೆ ಮಾಡ್ತಿರ್ಬೋದು, ಇಷ್ಟೊಂದು ಡ್ರೈವರ್ ನಂಬರ್ಸು, ಇಷ್ಟೊಂದು ಕಂಡಕ್ಟರ್ ನಂಬರ್, ಏಂಜಲ್ ನಂಬರ್ಸ್ ಬರ್ತಿದೆ. ಸೊ ಇದನ್ನ ನಾನು ಹೆಂಗೆ ತೊಗೊಬೇಕು ಅಂತ. ಬಟ್ ಫ್ರೆಂಡ್ಸ್, ಇದು ಹೆಂಗಂದರೆ ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಡ್ರೈವರ್ ನಂಬರ್ 3 ಇರೋರು ನೋಡ್ತಿರ್ಬೋದು, ಡ್ರೈವರ್ ನಂಬರ್ 4 ಇರೋರು ನೋಡ್ತಿರ್ಬೋದು. ಸೊ ಅವ್ರವ್ರ ಸಿಚುವೇಶನ್ಗೆ ಅನುಗುಣವಾಗಿ ಮೆಸೇಜ್ನ ತೊಗೊಳ್ಳಿ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಇಷ್ಟೊಂದು ನಂಬರ್ಸ್ ಬರ್ತಿದೆ. ಸೊ ನಿಮ್ಗೇನು ರೆಸನೆಂಟ್ ಆಗುತ್ತೆ ಅದನ್ನು ತೊಗೊಳ್ಳಿ ಫ್ರೆಂಡ್ಸ್. ಸೊ ಎಂಡ್ ಆಫ್ ದ ಡೇ ಫ್ರೆಂಡ್ಸ್, ಇದು ಕಾರ್ಡ್ ರೀಡಿಂಗಲ್ಲಿ ಬಂದಿರೋ ಮೆಸೇಜಸ್ಸು, ಇದು ನಾರ್ಮಲ್ ಮೆಸೇಜಸ್ಸು ಫ್ರೆಂಡ್ಸ್. ಸೊ ಆಸ್ಟ್ರಾಲಜಿಕಲ್ ಈವೆಂಟ್ಸು ಮತ್ತು ಪ್ರಿಡಿಕ್ಷನ್ಸ್ನ ನೋಡಿದಾಗ, ಸೊ ವೃಷಭ ರಾಶಿಯವರಿಗೆ ಜುಪಿಟರ್ 2nd ಹೌಸಲ್ಲಿ ಇರ್ತಾರೆ. ಸೊ ಜುಪಿಟರ್ 2nd ಹೌಸಲ್ಲಿ ಇರೋದ್ರಿಂದ ನಿಮಗೆ ಫೈನಾನ್ಷಿಯಲ್ ಆಪರ್ಚುನಿಟೀಸ್ ಜಾಸ್ತಿ ಸಿಗ್ಬೋದು ಫ್ರೆಂಡ್ಸ್ ಈ ಇಯರಲ್ಲಿ. ಆ್ಯಂಡ್ ನೀವು ಫೈನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ಏನಾದರೂ ನೋಡ್ತಿದ್ರೆ, ಇಯರ್ ವೆರಿ ಗುಡ್ ಟೈಮ್ ಫಾರ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಫ್ರೆಂಡ್ಸ್. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತಂದರೆ ಆವಾಗಲೇ ಹೇಳ್ದಂಗೆ ಫ್ರೆಂಡ್ಸ್, ನೀವು ಎಮರ್ಜೆನ್ಸಿ ಫಂಡ್ಸ್ನ ಬಿಲ್ಡ್ ಮಾಡ್ಬೋದು, ಇಲ್ಲಾಂದರೆ ಫೈನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ಟ್ರೈ ಮಾಡ್ತಿರ್ಬೋದು. ಸೊ ಇಟ್ ಈಸ್ ಎ ವೆರಿ ಗುಡ್ ಟೈಮ್ ಫ್ರೆಂಡ್ಸ್ ಈ ಇಯರಲ್ಲಿ. ಆ್ಯಂಡ್ ಆಲ್ಸೋ ನಿಮಗೆ ಈ ಫೈನಾನ್ಸಸ್ ಬಂದುಬಿಟ್ಟು ಕಮ್ಯುನಿಕೇಷನಿಂದ ಮತ್ತು ಇನ್ವೆಸ್ಟ್ಮೆಂಟ್ಸಿಂದ, ಮತ್ತು ನೀವೇನಾದರೂ ಫುಡ್ ಬಿಸ್ನೆಸ್ ಮಾಡ್ತಿದ್ರೆ ಇದರಿಂದ ಬರೋ ಚಾನ್ಸಸ್ ತುಂಬಾ ಇದೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ನೀವೇನಾದರೂ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ಇಯರ್ ನಿಮಗೆ ಒಳ್ಳೆ ಗೇನ್ ಸಿಗೋ ಚಾನ್ಸಸ್ ಇದೆ. ಆ್ಯಂಡ್ ಫುಡ್ ಇಲ್ಲ ಕಮ್ಯುನಿಕೇಷನ್ ಬಿಸ್ನೆಸ್ ಮಾಡ್ತಿದ್ರೆ ಒಳ್ಳೆ ಚಾನ್ಸಸ್ ಇದೆ ಫ್ರೆಂಡ್ಸ್. ಆ್ಯಂಡ್ ಆಲ್ಸೋ ಈ ಇಯರಲ್ಲಿ ಜುಪಿಟರ್ 2nd ಹೌಸಲ್ಲಿ ಇರೋದ್ರಿಂದ ನಿಮಗೆ
ಇಟ್ ಈಸ್ ಅ ವೆರಿ ಗುಡ್ ಟೈಮ್ ಫಾರ್ ಗೆಟಿಂಗ್ ಮ್ಯಾರಿಡ್ ಆ್ಯಂಡ್ ಹ್ಯಾವಿಂಗ್ ಅ ಚಿಲ್ಡ್ರನ್ ಅಂತ ಹೇಳ್ತೀನಿ. ಸೊ ನೀವೇನಾದರೂ ಮ್ಯಾರೇಜ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಿದ್ರೆ, ಸೊ ಇಟ್ ಈಸ್ ಎ ವೆರಿ ಗುಡ್ ಇಯರ್ ದಿಸ್ ಇಯರ್ ಫಾರ್ ಮ್ಯಾರೇಜ್ ಆ್ಯಂಡ್ ನೀವೇನಾದರೂ ಚಿಲ್ಡ್ರನ್ಗೂ ಒಳ್ಳೆ ಟೈಮ್ ಇದೆ ಫ್ರೆಂಡ್ಸ್, ನೀವೇನಾದರೂ ಟ್ರೈ ಮಾಡ್ತಿದ್ರೆ. ಆ್ಯಂಡ್ ಈ ಇಯರಲ್ಲಿ ನೀವು ಮೇನ್ಲಿ ಫೈನಾನ್ಷಿಯಲ್ ಆಪರ್ಚುನಿಟೀಸ್ ಜಾಸ್ತಿ ಇರೋದ್ರಿಂದ ಫ್ರೆಂಡ್ಸ್, ನೀವು ಫೋಕಸ್ಸು ಸೇವಿಂಗ್ ಕಡೆ ಹೋಗ್ಬೋದು. ಸೊ ಸೇವಿಂಗ್ಸ್ ಬಗ್ಗೆ ಗಮನ ಕೊಡಿ. ಸೊ ಆದಷ್ಟು ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ಸೇವಿಂಗ್ಸ್ ಮಾಡೋದಕ್ಕೆ ಇದು ಒಳ್ಳೆ ಟೈಮ್ ಇದೆ ಫ್ರೆಂಡ್ಸ್. ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ಫೌಂಡೇಶನ್ನ ಕ್ರಿಯೇಟ್ ಮಾಡ್ಬೋದು ಈ ಇಯರು. ಆ್ಯಂಡ್ ಆಲ್ಸೋ ಫ್ರೆಂಡ್ಸ್, ಇಟ್ ಈಸ್ ಗುಡ್ ಫಾರ್ ಫ್ರೆಂಡ್ಶಿಪ್ಸ್ ಅಂತ ಹೇಳ್ತಿದೆ. ಸೊ ಈ ಇಯರಲ್ಲಿ ನಿಮ್ಗೆ ಯಾರಾದರೂ ಒಳ್ಳೆ ಫ್ರೆಂಡ್ಸ್ ಸಿಗ್ಬೋದು, ಇಲ್ಲ ನಿಮಗಿರೋ ಫ್ರೆಂಡ್ಸೇ ಯಾರಾದರೂ ಒಳ್ಳೆ ಫ್ರೆಂಡ್ಸು, ನಿಮ್ಗೆ ಯಾರಾದರೂ ಕ್ಲೋಸ್ ಫ್ರೆಂಡ್ಸ್ ಇದ್ದರೆ ಅವ್ರ ಜೊತೆ ನೀವೇನಾದರೂ ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅಂತ ಇದ್ದರೆ, ಸೊ ಅವ್ರನ್ನ ಕ್ಲೋಸಾಗಿ ಅರ್ಥ ಮಾಡ್ಕೊಳೋಕ್ಕೆ ಒಂದು ಆಪರ್ಚುನಿಟಿ ಸಿಗ್ಬೋದು ಫ್ರೆಂಡ್ಸ್. ಅಟ್ ದ ಸೇಮ್ ಟೈಮ್ ಸ್ಯಾಟರ್ನ್ ಪೈಸಿಸ್ ಸೈನಲ್ಲಿ ಇರೋದ್ರಿಂದ ಅದು ನಿಮ್ಮ 11th ಹೌಸ್ನ ರೆಪ್ರೆಸೆಂಟ್ ಮಾಡುತ್ತೆ ಫ್ರೆಂಡ್ಸ್. ಸೊ 11th ಹೌಸ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ನಿಮಗೆ ಸ್ಟಡಿ ಗ್ರೋತ್ ಇರುತ್ತೆ, ಅಂದರೆ ಸ್ಲೋಲಿ ನೀವು ಗ್ರೋ ಆಗ್ತೀರಾ ಫ್ರೆಂಡ್ಸ್. ಆ್ಯಂಡ್ ಅದು ಫೈನಾನ್ಷಿಯಲಿ ಆಗ್ಬೋದು, ಕರಿಯರಲ್ಲೂ ಆಗ್ಬೋದು. ಆ್ಯಂಡ್ ಈ ಟೈಮಲ್ಲಿ ನೀವು ಕಮಿಟ್ಮೆಂಟ್ ಇಟ್ಕೊಬೇಕು ಫ್ರೆಂಡ್ಸ್. ಅಂದರೆ ನೀವು ಜಾಬ್ ಮಾಡ್ತಿದ್ರೆ ಜಾಬಲ್ಲಿ ಕಮಿಟ್ಮೆಂಟ್ ಇಟ್ಕೊಳ್ಳಿ, ಇಲ್ಲ ಫೈನಾನ್ಸಸ್ಸು ನಾನು ಈ ಇಯರ್ ಎಂಡ್ ಅಷ್ಟೊತ್ತಿಗೆ ಇಷ್ಟು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಚೀವ್ ಮಾಡಬೇಕು ಅಂತ ಕಮಿಟ್ ಮಾಡ್ಕೊಳ್ಳಿ. ಆ ಥರ ಪ್ಲಾನ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಫೈನಾನ್ಸಸ್ ರಿಲೇಟೆಡು. ಆ್ಯಂಡ್ ಈ ಇಯರಲ್ಲಿ ನಿಮ್ಗೆ ತುಂಬಾ ಮನಿ ಫ್ಲೋ ಇರುತ್ತೆ ಫ್ರೆಂಡ್ಸ್, ಅದನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಎಫರ್ಟ್ಸು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ನೀವು ಮೇ ಬಿ ತುಂಬಾ ವರ್ಕ್ ಮಾಡ್ಬೋದು ಈ ಇಯರು. ಎಷ್ಟು ವರ್ಕ್ ಮಾಡ್ಬೋದು ಅಂದರೆ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೂ ನಿಮ್ಮ ಹತ್ರ ಟೈಮ್ ಇಲ್ಲದೆ ಇರೋ ಥರ ಹಾರ್ಡ್ ವರ್ಕ್ ಮಾಡ್ಬೋದು ನೀವು. ಸೊ ಆದಷ್ಟು ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಕನ್ಸರ್ನ್ ಇಟ್ಕೊಳ್ಳಿ, ಯಾಕಂದರೆ ತುಂಬ ವರ್ಕ್ ಮಾಡೋದ್ರಿಂದ ಸ್ಟ್ರೆಸ್ ಬಿಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಆ್ಯಂಡ್ ರಾಹು 10th ಹೌಸಲ್ಲಿರೋದ್ರಿಂದ ನಿಮ್ಮ ಕರಿಯರಲ್ಲಿ ಸ್ಪೈಕ್ಸ್ ಆಗೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಆ್ಯಂಡ್ ಸ್ಪೈಕ್ಸ್ ಅಂದರೆ ತುಂಬಾ ಒಳ್ಳೆ ರೀತಿಯಲ್ಲಿ ಸ್ಪೈಕ್ ಆಗೋ ಚಾನ್ಸಸ್ ಇದೆ. ಅಂದರೆ ಕರಿಯರಲ್ಲಿ ನೀವೇ ಶಿಫ್ಟ್ ಮಾಡೋದಕ್ಕೆ ಚಾನ್ಸಸ್ ಇದೆ, ನೀವೇನಾದರೂ ತುಂಬಾ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ. ಸೊ ಸಡನ್ ಚೇಂಜಸ್ ಇದೆ ಕರಿಯರಲ್ಲಿ, ಆ್ಯಂಡ್ ಇಟ್ ಈಸ್ ಇನ್ ಎ ಗುಡ್ ವೇ. ಸೊ ಪಾಸಿಟಿವ್ ಆಗೇ ಇದೆ. ಆ್ಯಂಡ್ ಕೇತು 4th ಹೌಸ್ ಇರೋದ್ರಿಂದ ನೀವು ಡಿಟ್ಯಾಚ್ಮೆಂಟ್ ಫೀಲ್ ಆಗ್ಬೋದು ಫ್ರೆಂಡ್ಸ್. ಸೊ ನಿಮಗೆ ಕೆಲಸ ಮಾಡಿ ಸಾಕಾಗಿ ನಂಗೆ ಸಾಕು ಅನ್ನೋಷ್ಟು ಡಿಟ್ಯಾಚ್ಮೆಂಟ್ ಬರ್ಬೋದು. ನಿಮ್ಮ ಫ್ಯಾಮಿಲಿಯಲ್ಲೂ ಆಗಿರ್ಬೋದು, ಇಲ್ಲ ವರ್ಕಲ್ಲೂ ಆಗಿರ್ಬೋದು ಈ ಡಿಟ್ಯಾಚ್ಮೆಂಟು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಮೇ ಬಿ ತುಂಬಾ ಮೈನರ್ ಲೆವೆಲಲ್ಲಿ ಪ್ರಾಬ್ಲಮ್ಸ್ ಬರ್ಬೋದು. ಅಂದರೆ ನಿಮ್ಮ ರಿಲೇಟಿವ್ಸ್ ಜೊತೆ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಿಮ್ಮನ್ನ ಅರ್ಥ ಮಾಡ್ಕೊತಿಲ್ಲ, ನೀವು ಟೈಮ್ ಕೊಡ್ತಿಲ್ಲ ಅಂತ ಈ ಥರ ಏನಾದರೂ ಪ್ರಾಬ್ಲಮ್ಸು ಕಂಪ್ಲೇಂಟ್ ಬರೋ ಚಾನ್ಸಸ್ ಇದೆ. ಸೊ ಆದಷ್ಟು ವರ್ಕ್ ಸ್ಟ್ರೆಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಓವರಾಲ್ ಆಸ್ಟ್ರಾಲಜಿಕಲಿ ಹೇಳೋದಾದರೆ ಫ್ರೆಂಡ್ಸ್, ಯು ಆರ್ ವಿನ್ನರ್ ಆಫ್ ದಿಸ್ ಇಯರ್ ಅಂತ ಹೇಳ್ಬೋದು. ಅಂದರೆ ಈ ಫುಲ್ ಇಯರಲ್ಲಿ ಯು ವಿಲ್ ಬಿ ವಿನ್ನಿಂಗ್ ಸಮಥಿಂಗ್ ಫ್ರೆಂಡ್ಸ್. ಸೊ ಈ ಇಯರ್ ಬಂದುಬಿಟ್ಟು ನಿಮ್ಮ ಪ್ರೊಫೆಷನ್ ಲೈಫಲ್ಲಿ ತುಂಬಾ ಬೆಸ್ಟ್ ಪೀರಿಯಡ್ ಆಗಿರುತ್ತೆ. ಸೊ ಈ ಇಯರ್ನ ನೀವು ಫ್ಯೂಚರಲ್ಲಿ ನೆನಪಿಟ್ಕೊಳ್ಳೋ ಥರ ಚೇಂಜಸ್ ಏನಾದರೂ ಆಗ್ಬೋದು ನಿಮ್ಮ ಲೈಫಲ್ಲಿ. ಸೊ ಇಟ್ ಈಸ್ ಅ ವೆರಿ ಗುಡ್ ಇಯರ್ ಇನ್ ಟರ್ಮ್ಸ್ ಆಫ್ ಫೈನಾನ್ಸಸ್ ಆ್ಯಂಡ್ ಕರಿಯರ್ ಫ್ರೆಂಡ್ಸ್. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಓವರಾಲ್ ರೀಡಿಂಗ್ ಈಸ್ ಗುಡ್, ಬಟ್ ನೀವು ಸ್ವಲ್ಪ ನಿಮ್ಮ ಫಿಯರ್ ಬಗ್ಗೆ ವರ್ಕ್ ಮಾಡಿ, ಸ್ಟ್ರೆಸ್ನ ಕಡಿಮೆ ಮಾಡಿಕೊಡಿ, ಸ್ವಲ್ಪ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಇದು ಓವರಾಲ್ 2025 ವೃಷಭ ರಾಶಿ ರೀಡಿಂಗ್ ಫ್ರೆಂಡ್ಸ್. ನಿಮಗೆ ಏನು ರೆಸನೇಟ್ ಆಗುತ್ತೆ, ಎಷ್ಟು ರೆಸನೇಟ್ ಆಗುತ್ತೆ ಅಷ್ಟು ತೊಗೊಳಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮಗೆ ಈ ರೀಡಿಂಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.